ಈಶ್ವರನಾದ ಪರಮಾತ್ಮ ಶಿವನನ್ನು ನೆನಪು ಮಾಡ್ತಾ ಎಲ್ಲ ವೀರಶೈವ ಬಂಧುಗಳಿಗೆ ಶರಣ ಶರಣಾರ್ಥಿಗಳು. ಬಹಳ ಒಳ್ಳೆಯ ಮುಂಜಾವು. ಎಲ್ಲರಿಗೂ ಕನ್ನಡ ಅರ್ಥ ಆಗುತ್ತೆ ಅನ್ನೋ ಬಹಳ ಸಂತೋಷದ ವಿಷಯ. ನೀವು ತೆಲಂಗಾಣದಲ್ಲಿದ್ದು ಕನ್ನಡ ಅರ್ಥವಾಗುತ್ತೆ ಅಂತ ಆದಮೇಲೆ ಇಡೀ ಜಗತ್ತಿಗೆ ಒಂದು ಏಕತೆಯ, ಸದ್ಭಾವನೆಯ, ಏಕದೇವೋಪಾಸನೆಯ ಸಂದೇಶವನ್ನು ನೀಡಿದಂತಹ ಅದ್ಭುತವಾದಂತಹ ಸಂಘಟನೆ 12ನೇ ಶತಮಾನದ ಶರಣರದು. ಇಡೀ ಜಗತ್ತಿಗೆ ಒಂದು ಮಹಾಮನೆಯ ಕಲ್ಪನೆಯನ್ನು ಕೊಟ್ಟು ಯಾವುದನ್ನು ಶತಶತಮಾನಗಳಿಂದ ವಸುದೈವ ಕುಟುಂಬ ಅಂತ ಕೇಳ್ತಾ ಬಂದಿದ್ದೀವಿ. ವಸುದೆಯೇ ಒಂದು ಕುಟುಂಬ, ನಾವೆಲ್ಲ ಈ ಕುಟುಂಬದ ಸದಸ್ಯರು, ಈ ಕುಟುಂಬದ ಯಜಮಾನ ಭಗವಂತ ಎನ್ನುವ ಪರಿಕಲ್ಪನೆಗೆ ಒಂದು ಸಾಕಾರದಲ್ಲಿ ರೂಪ ಕೊಟ್ಟವರು ಶರಣರು. ತುಂಬ ಅಗತ್ಯವಾಗಿ ವ್ಯಕ್ತಿಗಳಲ್ಲಿ ಸಿಕ್ಕಿ ಹಾಕ್ಕೊಂಡಿದ್ದ, ಅನೇಕತೆಯಲ್ಲಿ ಒದ್ದಾಡ್ತಾ ಇದ್ದ ಮನಸ್ಸುಗಳಿಗೆ ಒಬ್ಬನೇ ಪರಮಾತ್ಮ ಅನ್ನುವ ಸಂದೇಶವನ್ನು ತಿಳಿಸಿದವರು ಶರಣರು. ಅಷ್ಟೇ ಅಲ್ಲ, ತುಂಬ ಅಗತ್ಯವಾಗಿ ಕೇವಲ ದೈವ ಚಿಂತನೆ, ಈಶ್ವರ ಆರಾಧನೆ ಅಷ್ಟೇ ಅಲ್ಲದೆ ಜೀವನದ ಬಗ್ಗೆ, ಮಾನವ ಜೀವನದ ಬಗ್ಗೆ ಮಾಡುವ ಕರ್ಮವನ್ನು ಈಶ್ವರನ ಸೇವೆ ಅಂತ ತಿಳಿದು ಮಾಡಬೇಕು ಅನ್ನುವಂತಹ ಒಂದು ಮಾರ್ಗದರ್ಶನವನ್ನು ಸಹ ತಿಳಿಸ್ಕೊಟ್ಟಿದ್ದಾರೆ. ಕಾಯಕವೇ ಕೈಲಾಸ ಎನ್ನುವಂತಹ ಒಂದು ಕಲ್ಪನೆ ಏನಿದೆ. ನಾವು ಮಾಡುವ ಪ್ರತಿಯೊಂದು ಕಾಯಕ ಈಶ್ವರ ಕೊಟ್ಟಿರುವಂತಹ ಕೆಲಸ ನಮಗೆ ಅಂತ ತಿಳ್ಕೊಂಡು ಮಾಡಬೇಕು ಆ ಕೆಲಸವನ್ನು. ಆಗ ಕಾಯಕ ಅಂತೂ ಮಾಡ್ತೇವೆ, ಅದ್ರ ಜೊತೆಗೆ ಈಶ್ವರನ ನೆನಪು ನಮಗಿರುತ್ತೆ ಎನ್ನುವಂತಹ ಒಂದು ಸಂದೇಶವನ್ನು ನಾವು ಪಡೆದುಕೊಳ್ತೇವೆ. ಆದ್ದರಿಂದ ತುಂಬ ಸುಂದರವಾಗಿ ನಮ್ಮ ಮಾತು ಹೇಗಿರಬೇಕು, ನಮ್ಮ ಆಚರಣೆ ಹೇಗಿರಬೇಕು, ನಮ್ಮ ಯೋಚನೆಗಳು ಹೇಗಿರಬೇಕು, ಇದಕ್ಕೆಲ್ಲ ತುಂಬ ಒಳ್ಳೆಯ ಮಾತುಗಳನ್ನು ಬಸವಣ್ಣವರು ಆಗಲಿ, ಬಸವಾದಿ ಶರಣರು ಎಲ್ಲರೂ ಸಹ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಒಂದು ಮಾತನ್ನು ನಾವು ಗಮನಿಸುವುದಾದರೆ, ಲೋಕದ ಡೊಂಕ ನೀನೇಕೆ ತಿದ್ದುವೆಯ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ ಅಂತ ಎಷ್ಟು ಇಂಪಾರ್ಟೆಂಟ್ ಆದಂಥ ಮಾತು. ನಾವಿವತ್ತು ಊರಿಗೆಲ್ಲ ಅವ್ರು ಹಾಗಿದ್ದಾರೆ, ಇವ್ರು ಹೀಗಿದ್ದಾರೆ, ಅದು ಬದಲಾಗ್ಬಿಡ್ಬೇಕು, ಇದು ಬದಲಾಗ್ಬಿಡ್ಬೇಕು ಅಂತ ಎಲ್ಲ ಹೇಳ್ತಾ ಇರ್ತಾರೆ. ಇಡೀ ದಿನ ಊರು ಚಿಂತನೆ ಮಾಡ್ತಾ ಇರ್ತಾರೆ. ಅದಕ್ಕೂ ಒಂದು ವಚನ ಹೇಳ್ತಾರೆ, ಎನ್ನ ಚಿಂತೆ ಎನಗೆ ಸಾಲದೆ, ಪರದ ಚಿಂತೆ ಎನಗೆ ಕೈಯ, ಕೂಡಲ ಸಂಗಮ ದೇವ ಒಲಿಯನೋ ಎನ್ನುವ ಚಿಂತೆ ಹಾಸಲುಂಟು ಹೊದೆಯಲುಂಟು ಅಂತ. ಎಷ್ಟು ಭಗವಂತನ ನನಗೆ ಅವನು ಒಲಿತಾನೋ ಇಲ್ವೋ, ಅವನ ಶಕ್ತಿ ಸಿಗ್ತದೋ ಇಲ್ವೋ ಅಂತ ಯೋಚನೆ ಮಾಡ್ತಾ ಕೂತ್ರೆ ಊರ ಚಿಂತೆ ನಾನು ಯಾಕೆ ಮಾಡಲಿ ಅನ್ನುವುದರ ಬಗ್ಗೆ ಹೇಳ್ತಾ, ನಮ್ಮ ಚಿಂತನೆ ಯಾವಾಗಲೂ ಸಹ ಪಾಸಿಟಿವ್ ಆಗಿರಬೇಕು, ಶ್ರೇಷ್ಠವಾಗಿರಬೇಕು. ಮತ್ತು ನಾನು ಚಿಕ್ಕುಳಿರುವಾಗ ಒಂದು ವಚನ ಫಸ್ಟ್ ಅರ್ಥ ಆಗ್ತಿರ್ಲಿಲ್ಲ, ನೆರೆಮನೆಯವರ ದುಃಖಕ್ಕೆ ಅಳುವವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ ಅಂತ. ಯಾಕೆ ಪಕ್ಕದವ್ರ ಮನೆಯಲ್ಲಿ ದುಃಖ ಇದ್ದಾಗ ನಾವು ಅಳಬಾರ್ದೇನು ಹಾಗಾದರೆ ಅವ್ರ ಜೊತೆಗೆ ಅಂತ ಪ್ರಶ್ನೆ ಬರುತ್ತೆ. ಆದರೆ ಅದಕ್ಕೆ ಬಹಳ ಸುಂದರವಾದ ಅರ್ಥ ಎಷ್ಟು ಚೆನ್ನಾಗಿದೆ. ಪಕ್ಕದ ಮನೆಯವರಿಗೆ ದುಃಖ ಇದೆ, ಅಲ್ಲಿ ಹೋಗಿ ಕೂತ್ಕೊಂಡು ನಾವು ಅಳ್ತಾ ಕೂತ್ಕೊಂಡ್ರೆ ಏನು ಪ್ರಯೋಜನ? ಅದಕ್ಕೆ ಬದಲಾಗಿ ಅವ್ರ ದುಃಖವನ್ನು ದೂರ ಮಾಡುವುದಕ್ಕೆ ನಾವು ಸಾಂತ್ವನ ಹೇಳಬೇಕೇ ವಿನಃ ಅವ್ರ ಜೊತೆ ಕೂತ್ಕೊಂಡು ನಾವು ಅಳುವುದರಲ್ಲಿ ಅರ್ಥವಿಲ್ಲ. ಅದಕ್ಕಾಗಿ ನಾವು ದೈವ ಚಿಂತನೆಯನ್ನು ಮಾಡ್ತಾ, ಈಶ್ವರ ಚಿಂತನೆಯನ್ನು ಮಾಡ್ತಾ, ಆ ವ್ಯಕ್ತಿಗೂ ದುಃಖದಿಂದ ಹೊರಬರುವುದಕ್ಕೆ ಒಂದು ದಾರಿ ಕೊಡಬೇಕೇ ವಿನಃ ಅವ್ರ ಜೊತೆ ಕೂತ್ಕೊಂಡು ನಾವು ಅಳಬಾರ್ದು ಎನ್ನುವಂಥ ಒಂದು ಸಂದೇಶ. ಮತ್ತು ವಚನಗಳಲ್ಲಿ ನಾವೇನು ಕಾಣ್ತೇವೆ ಅಂದರೆ, ಕೇವಲ ಅದು ಶಬ್ದ ಒಂದೇ ಅರ್ಥವನ್ನು ಕೊಡೋದಿಲ್ಲ, ತುಂಬ ಗೂಢಾರ್ಥವನ್ನು, ಒಳಾರ್ಥವನ್ನು, ಜೀವನಕ್ಕೆ ಅಪ್ಲೈ ಆಗುವಂಥ ಅರ್ಥವನ್ನು ನಾವಿಲ್ಲಿ ಕಾಣ್ತೇವೆ. ಆದರೆ ಇವತ್ತಿನ 12ನೇ ಶತಮಾನದ ನಂತರ ಈಗ 800 ವರ್ಷಗಳು ಕಳೆದು ಹೋಯಿತು. ಈಗ ಶಬ್ದಗಳಿಗೆ ಅರ್ಥವಿಲ್ಲದ ಹಾಗೆ ಹೊರಟೋಗಿದೆ. ನಾವು ಆ ಶಬ್ದಗಳನ್ನು ಹೆಂಗೆ ಬೇಕೋ ಹಾಗೆ ಅರ್ಥ ಮಾಡಿಕೊಳ್ತಾ ಇದ್ದೀವಿ, ನಮಗೆ ಸ್ವಾರ್ಥಕ್ಕೆ ಬಳಸ್ಕೊಳ್ತಾ ಇದ್ದೀವಿ. ಅಂಥ ಸಂದರ್ಭದಲ್ಲಿ ಮತ್ತೆ ನಾವೆಲ್ಲರೂ ಸಹ ಪುನಃ ಈ ಸಮಾಜವನ್ನು ಪುನಃ ಒಂದು ಮಹಾಮನೆಯನ್ನಾಗಿ ಮಾಡ್ತಾ, ಜಗತ್ತೆಲ್ಲ ಒಂದು ಈಶ್ವರನ ಮಾರ್ಗದರ್ಶನದಲ್ಲಿ ನಡೆಯುವಂತಹ ಒಂದು ಮಾರ್ಗದರ್ಶನ ನಾವೆಲ್ಲರೂ ಸಹ ಪಡೆದುಕೊಳ್ಬೇಕಾಗಿದೆ. ಅದಕ್ಕಾಗಿ ತುಂಬ ಉತ್ತಮವಾದ ವಚನಗಳನ್ನು ನೋಡಿದಾಗ ಒಬ್ಬನೇ ಪರಮಾತ್ಮ, ಆ ಪರಮಾತ್ಮನ ಚಿಂತನೆ ನಮಗಿರಬೇಕು.
ಮತ್ತು ನಮ್ಮ ಜೀವನದಲ್ಲಿ ನಾವು ಗಳಿಸಿದ್ದು ಸಫಲವಾಗಬೇಕು ಅಂತ ಎಷ್ಟು ಚೆನ್ನಾಗಿ ಮರವಿದ್ದು ಫಲವೇನು ನೆರಳಿಲ್ಲದ ಮೇಲೆ, ಹಸುವಿದ್ದು ಫಲವೇನು ಹಯನಿಲ್ಲದ ಮೇಲೆ, ಧನವಿದ್ದು ಫಲವೇನು ದಯವಿಲ್ಲದ ಮೇಲೆ, ನಾನಿದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲದ ಮೇಲೆ. ಎಷ್ಟು ಸ್ಪಷ್ಟವಾದ ಕನ್ನಡದಲ್ಲಿ ಅರ್ಥವಾಗದ ಸಂಸ್ಕೃತವನ್ನು ಯಾರು ಕಷ್ಟಪಟ್ಟು ಸಂಸ್ಕೃತ ಶ್ಲೋಕಗಳನ್ನು ಕಲ್ತ್ಕೊಂಡ್ರೂ ಸಹ ಅದು ಅರ್ಥವೇ ಆಗಿರಲ್ಲ, ಸುಮ್ಮನೆ ಹೇಳ್ತಾ ಇರ್ತಾರೆ. ಆದರೆ ಸರಳವಾದ ಕನ್ನಡ ಭಾಷೆಯಲ್ಲಿ, ನಾವು ಆಡುವ ಭಾಷೆಯಲ್ಲಿ, ಜನಪದರ ಭಾಷೆಯಲ್ಲಿ ಸರಳವಾಗಿ ನಮಗೆ ಭಗವಂತನ ಜ್ಞಾನವನ್ನು, ಬರೀ ಭಗವಂತನ ಜ್ಞಾನ ಅಷ್ಟೇ ಅಲ್ಲ, ಜೀವನವನ್ನು ನಾವು ಹೇಗೆ ನಡೆಸಬೇಕು ಅನ್ನೋದರ ಬಗ್ಗೆ, ಮಾತು ಹೇಗೆ ಆಡಬೇಕು, ನಾವು ನಮ್ಮ ಮಾತು ಹೇಗಿರಬೇಕು ಅದ್ರ ಬಗ್ಗೆಯೂ ಸಹ ಎಷ್ಟು ಚಂದವಾದ ವಚನಗಳಿವೆ. ಅದನ್ನೆಲ್ಲ ಏನು ಮಾಡ್ತಿದ್ದೀವಿ ನಾವಿವತ್ತು ಅಂದರೆ ಕೇಳ್ತಿದ್ದೀವಿ, ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಬಿಡ್ತಾ ಇದ್ದೀವಿ ಅಲ್ವಾ. ಕನ್ನಡದಲ್ಲಿ ಬಹಳಷ್ಟು ಇಂತಹ ಮಾತುಗಳು ಕೇಳಕ್ಕೆ ಸಿಗ್ತದೆ ನಮಗೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ಸ್ಫಟಿಕದ ಶಲಾಕಿ ಅಂತಿರಬೇಕು, ಲಿಂಗ ಮೆಚ್ಚಿಯ ಹುದೆನಬೇಕು. ಅಂದರೆ ನಮ್ಮ ಮಾತು ಬೇರೆಯವರಿಗೆ ತೊಂದರೆ ಕೊಡುವ ಹಾಗೆ ಇರಬಾರ್ದು, ಯಾವಾಗಲೂ ಭಗವಂತ ಮೆಚ್ಚುವ ಹಾಗೆ ಮಾತಾಡಬೇಕು. ಅಂದರೆ ಇವತ್ತು ನಾವೇನು ಮಾಡಕ್ಕೆ ಹೊರಟಿದ್ದೀವಿ ಅಂದರೆ ಜಗತ್ತನ್ನೇ ಮೆಚ್ಚಕ್ಕೆ ಹೊರಟ್ಬಿಟ್ಟಿದ್ದೀವಿ. ಅವ್ರು ಮೆಚ್ಚಬೇಕು, ಇವ್ರು ಮೆಚ್ಚಬೇಕು, ಒಂದಿಷ್ಟು ಶಾಲು ಹಾಲು ಹಾಕಿ ಸತ್ಕಾರ ಮಾಡಬೇಕು, ನಮಗೊಂದಿಷ್ಟು ಗೌರವ ಸಿಗಬೇಕು. ಹೀಗೆ ಹೊರಟವರನ್ನು ಹೊಗಳಿ ಹೊಗಳಿ ಎನ್ನವನ್ನು ಶೂಲಕ್ಕೇರಿಸಬೇಡೆಯ ತಂದೆ ಅಂತ ಹೇಳ್ತಾ, ನಾನು ಮಾಡ್ತಿರೋದು ನನ್ನ ಶ್ರೇಷ್ಠ ಜೀವನಕ್ಕೋಸ್ಕರ ವಿನಃ ಯಾರೋ ಹೊಗಳಲಿ ಅಲ್ಲ ಅಂತ. ಇವತ್ತು ತುಂಬ ಜನ ಏನು ಹೇಳ್ತಾರೆ, ನಮಗೆ ಈ ಪೂಜೆ ಪುನಸ್ಕಾರ ಎಲ್ಲ ಬೇಡ, ಕಾಯಕವೇ ಕೈಲಾಸ ಈ ಶಬ್ದವನ್ನು ಅನರ್ಥ ಮಾಡ್ಕೊಂಡು ಹೊರಟವರು ಭಾಳ ಜನ ಇದ್ದಾರೆ. ಕಾಯಕವೇ ಕೈಲಾಸ, ನಾವು ಕರ್ಮದಲ್ಲೇ ದೇವರನ್ನ ನೋಡ್ತೀವಿ, ನಿಮ್ಮ ಪೂಜೆ ಗೀಜೆ ಯಾವುದು ಬೇಡ ಅಂತ ಹೇಳುವವರನ್ನು ಕಾಣ್ತೇವೆ. ನಾನು ನಿಮಗೊಂದು ಸಣ್ಣ ಉದಾಹರಣೆ ಹೇಳೋದಾದರೆ, ನೀವೆಲ್ಲ ಬೆಂಗಳೂರಿಗೆ ಹೋಗಿರ್ತೀರ ಅಂದ್ಕೊಳ್ತೀನಿ, ಹೋಗಿರ್ತೀರಲ್ವ ಬೆಂಗಳೂರಿನಲ್ಲಿ ವಿಧಾನಸೌಧ ಅಂತ ಇದೆ, ಇಡೀ ಕರ್ನಾಟಕದ ಆಡಳಿತ ಕೇಂದ್ರ. ಅಲ್ಲಿ ದಪ್ಪನಾದ ಅಕ್ಷರದಲ್ಲಿ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಬರೆದಿದ್ದಾರೆ, ನೋಡಿದ್ದೀರಾ? ದಪ್ಪ ಅಕ್ಷರದಲ್ಲಿ ಕನ್ನಡದಲ್ಲಿ ಬರೆದಿಟ್ಟಿದ್ದಾರೆ, ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ. ಬರೆದಿರೋರು ಭಾರಿ ಒಳ್ಳೆ ಭಾವನೆಯಿಂದ ಬರೆದಿದ್ದಾರೆ ಅದನ್ನು, ಸರ್ಕಾರಿ ಕೆಲಸವನ್ನು ದೇವ್ರ ಕೆಲಸ ಅಂತ ತಿಳ್ಕೊಂಡು ಮಾಡಿ ಅಂತ. ಒಂದ್ಸಲ ನಮ್ಮ ಈಶ್ವರಿ ವಿಶ್ವವಿದ್ಯಾಲಯದ ಒಂದು ಫೈಲ್ ಹೋಗಿತ್ತು, ಸಂಸ್ಥೆ ಇದೆ ಅಂದಮೇಲೆ ಏನೋ ಕಾರ್ಯವ್ಯವಹಾರಗಳಿರುತ್ತೆ, ಅದು ಬೆಂಗಳೂರಿಗೆ ಹೋಗಿತ್ತು. ಬೆಂಗಳೂರಿಗೆ ಹೋದರೆ ವಿಧಾನಸೌಧದಲ್ಲಿ ಒಬ್ಬ ಅಂಡರ್ ಸೆಕ್ರೆಟರಿ ಟೇಬಲ್ ಮೇಲಿತ್ತು. ನಾನು ಹೋಗಿ ಭೇಟಿಯಾಗಿ ಬಂದೆ, ಸರ್ ನಮ್ಮ ಫೈಲ್ ಬಂದಿದೆ, ಸ್ವಲ್ಪ ಬೇಗ ಮೂವ್ ಮಾಡಿ ಅಂತ. 1 ತಿಂಗಳಾಯ್ತು, 2 ತಿಂಗಳಾಯ್ತು, 3 ತಿಂಗಳಾಯಿತು, ಆ ಫೈಲ್ ಕದಲೇ ಇಲ್ಲ. ನಿಮಗೆ ಗೊತ್ತಿದೆ ಫೈಲ್ ಹೆಂಗೆ ಕದಲ್ತದೆ ಅಂತ. ಸರ್ಕಾರಿ ಆಫೀಸ್ನಲ್ಲಿ ಫೈಲ್ ಕದಲ್ಬೇಕಂದ್ರೆ ಅದ್ರ ಮೇಲೆ ತೂಕ ಇಡಬೇಕಾಗ್ತದೆ. ಆದರೆ ನಾವು ಆ ರೀತಿ ಕೆಲಸ ಮಾಡೋದಿಲ್ಲ, ಅದಕ್ಕಾಗಿ ನಮ್ಮ ಫೈಲ್ ಸ್ವಲ್ಪ ನಿಧಾನ ಕದಲ್ತದೆ. ಆಮೇಲೆ 3 ತಿಂಗಳಾದರೂ ಏನು ರೆಸ್ಪಾನ್ಸ್ ಇಲ್ಲ ಅಂತ ಮತ್ತೆ ಹೋದೆ. ನಾನು ಹೋಗಿ IAS ಆಫೀಸರ್ ಒಟ್ಟು ಅವ್ರನ್ನ ಭೇಟಿಯಾದೆ. ಸರ್, ಹೊರಗೆ ನೋಡಿದ್ರೆ ಇಷ್ಟು ದಪ್ಪ ಅಕ್ಷರದಲ್ಲಿ ಬರೆದಿಟ್ಟಿದ್ದೀರಾ ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತ, ಒಳಗೆ ನೋಡಿದ್ರೆ 3 ತಿಂಗಳಾಯಿತು, 1 ಟೇಬಲ್ನಿಂದ ಆಚೆ ಟೇಬಲ್ಗೆ ಹೋಗಿಲ್ಲ ಇನ್ನೂ ಸಹ ಫೈಲ್, ಹಿಂಗಾದ್ರೆ ಹೆಂಗೆ ಸರ್ ಅಂತ ಕೇಳಿದೆ. ಅದಕ್ಕೆ ಅವ್ರ IAS ಆಫೀಸರ್ ತುಂಬ ತಮಾಷೆಗೆ ಏನು ಹೇಳಿದ್ರು ಗೊತ್ತಾ, ಹೌದು ಮೇಡಮ್, ಸರ್ಕಾರಿ ಕೆಲಸ ದೇವ್ರ ಕೆಲಸ, ಅದಕ್ಕೆ ದೇವರೇ ಮಾಡ್ಕೊಳ್ಳಿ ಅಂತ ನಾವು ಯಾರು ಮಾಡೋದೇ ಇಲ್ಲ. ಅಂದರೆ ನಾವಿವತ್ತು ಭಗವಂತನ ಮಾತುಗಳನ್ನು ಅಥವಾ ಒಳ್ಳೆಯ ಮಾತುಗಳನ್ನು ನಮಗೆ ಬೇಕಾದಂಗೆ ಬದಲಾಯಿಸ್ಕೊಂಡ್ಬಿಟ್ಟಿರ್ತೀವಿ. ಸರ್ಕಾರಿ ಕೆಲಸವನ್ನು ದೇವರ ಕೆಲಸ ಮಾಡಿದಷ್ಟು ಶ್ರದ್ಧೆಯಿಂದ ಮಾಡಿ ಅಂತ ಬಂದಿದ್ರೆ ವಿನಃ ಅವನ ಕೆಲಸ ಅವನೇ ಮಾಡ್ಕೊಳ್ಳಿ ಅಂತಲ್ಲ. ಇವತ್ತು ನಾವು ಕಾಯಕವೇ ಕೈಲಾಸ ಅಂದ್ರೂ ಹಾಗೆ ಅಂದ್ಕೊಂಡ್ಬಿಟ್ಟಿದ್ದೀವಿ. ನಾವೆಲ್ಲ ಏನು ಬೇಕಾದ್ರೆ ಮನಸ್ಸಿಗೆ, ಅದನ್ನು ಹಿಂದಿಯಲ್ಲಿ ಒಂದು ಗಾದೆ ಇದೆ, ಶೌಚ ಹೇಗೆ ಹಾಕಿ ಬಿಲ್ಲಿಗೆ ಹಜ್ಕೋ ಅಂತ ಅಲ್ವಾ. ಹಾಗೆ ನಾವು ಪಾಪ ಎಷ್ಟು ಬೇಕಾದ್ರೂ ಮಾಡ್ಬೋದು, ಆಮೇಲೆ ಒಂದ್ಸಲ ಒಂದು ದಂಡ ಹಾಕಿಬಿಟ್ರೆ ಈಶ್ವರ ಒಪ್ಕೊಳ್ತಾನೆ ಅಂತ. ಆದರೆ ಶರಣ ಸಂಸ್ಕೃತಿ, ಭಾರತೀಯ ಸನಾತನ ಸಂಸ್ಕೃತಿ ಕರ್ಮದ ಮೇಲೆ ಬಹಳ ಅಟೆನ್ಷನ್ ಕೊಡುತ್ತೆ. ನಾವು ಮಾತಾಡುವಾಗ ನೋಡಿ, ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ, ಇದ್ರ ಬಗ್ಗೆ ಎಷ್ಟು ಸಲ ನಾವು ಎಷ್ಟು ವೇದಿಕೆಗಳ ಮೇಲೆ ಈ ಮಾತುಗಳನ್ನು ಕೇಳ್ತೇವೆ. ಬಟ್ ನಮ್ಮ ಮಾತು ಬದಲಾಗಿದೆಯಾ? ಗುಡ್ಡು ಹೊಡೆದಂಗೆ ಮಾತಾಡ್ತೀವಿ ನಾವು ಬೇರೆಯವ್ರಿಗೆ. ಆಮೇಲೆ ಏನು ಹೇಳ್ತೀವಿ ಅಂದರೆ, ನಮ್ಮ ಮಾತು ಭಾಳ ಸ್ವಲ್ಪ ಒರಟ್ರಿ, ಆದ್ರೆ ನಮ್ಮ ಹೃದಯ ಭಾಳ ಸ್ವಚ್ಛವಾಗಿದೆ ಅಂತ. ಯಾರು ನಮ್ಮ ಹೃದಯ ನೋಡಕ್ಕೆ ಬರಲ್ಲ, ಎಲ್ಲರೂ ನೋಡುವುದು ಯಾವುದನ್ನು? ನಮ್ಮ ಮಾತನ್ನು. ಅದಕ್ಕೆ ಮಾತು ಮನಸ್ಸಿನ ಕನ್ನಡಿ ಅಂತ ಹೇಳ್ತೇವೆ. ಮನಸ್ಸಿನಲ್ಲಿ ಏನಿದೆಯೋ ಅದು ಮಾತಿನಲ್ಲಿ ಬಂದ್ಬಿಡುತ್ತೆ. ಅದಕ್ಕೆ ನಾವಿವತ್ತು ಶರಣರನ್ನ ಅಥವಾ ಸಂತರನ್ನ ಗೌರವಿಸುವುದು ಯಾಕೆ ಅಂದರೆ, ಅವರು ಆಚಾರದಲ್ಲಿ ಏನಿತ್ತು, ಅವ್ರ ವಿಚಾರದಲ್ಲಿ ಏನಿತ್ತು, ಅವ್ರ ವ್ಯವಹಾರದಲ್ಲಿ ಏನಿತ್ತು, ಅದೇ ಅವರ ಮಾತಿನಲ್ಲಿಯೂ ಸಹ ಇತ್ತು. ಅದರಲ್ಲಿ ಸಮಾನತೆ ಇತ್ತು. ಅದಕ್ಕೆ ಅವ್ರನ್ನ ಮಹಾತ್ಮರು ಅಂತ ಕರಿತೇವೆ ನಾವು. ಯಾಕೆಂದರೆ ಅವ್ರು ಏನು ಹೇಳ್ತಿದ್ರು ಅವ್ರು ಮಾಡ್ತಿದ್ರು. ನನಗೆ ಶರಣ ಸಂಸ್ಕೃತಿಯ ಬಗ್ಗೆ ಓದುವಾಗ ನೀವೆಲ್ಲ ಆಯ್ದಕ್ಕಿ ಮಾರಯ್ಯನ ಬಗ್ಗೆ ಕೇಳಿದ್ದೀರಾ? ಆಯ್ದಕ್ಕಿ ಮಾರಯ್ಯ ಅಂತ ಶರಣ 12ನೇ ಶತಮಾನದಲ್ಲಿ ಒಬ್ಬ ಶರಣ ಬರ್ತಾನೆ.
ಅವನು ಏನು ಹೆಸರಪ್ಪ ಅಂದರೆ ಅವನು ದಿನಾಲು ಹೋಗಿ ಹೊಲದಲ್ಲಿ ಚೆಲ್ಲಿದ್ದಂತಹ ಭತ್ತವನ್ನು ಆರಿಸ್ಕೊಂಬರೋದು. ಭತ್ತ ಕೊಯ್ದ ಮೇಲೆ ಅಥವಾ ಜೋಳ ಕೊಯ್ದ ಮೇಲೆ ಅಲ್ಲೊಂದು ಸ್ವಲ್ಪ ಉದುರಿರುತ್ತೆ, ಆ ಉದುರಿರೋದನ್ನು ತಂದುಕೊಂಡು ಜೀವನ ಮಾಡ್ತಿದ್ದ ಅವನು. ಒಂದ್ಸಲ ಅವನು ಏನು ಮಾಡ್ತಾನೆ ಅಂದರೆ ಅವನಿಗೆ ಸ್ವಲ್ಪ ಜಾಸ್ತಿ ಸಿಗುತ್ತೆ. ಅವ್ನು ದಿನಕ್ಕೆ ಎಷ್ಟು ಬೇಕೋ ಅಷ್ಟೇ ತರ್ತಿದ್ದ, ಅವತ್ತು ಜಾಸ್ತಿ ಸಿಗುತ್ತೆ. ಜಾಸ್ತಿ ತಂದು ಅವನೇನು ವಿಚಾರ ಮಾಡ್ದ, ಹಾಗಾದ್ರೆ 2 ದಿನ ಜಾಸ್ತಿ ತಂದುಬಿಟ್ರೆ 2 ದಿನ ಮತ್ತೆ ಹೋಗೋ ಕೆಲಸ ಇಲ್ಲ. ಆಗ ಅವನ ಹೆಂಡತಿ ಕೇಳ್ತಾಳೆ, ಯಾಕೆ ಹೆಚ್ಚಿಗೆ ತೊಗೊಂಬಂದಿ ನೀನು, ನಮ್ಗೆ ಲೋಭ ಯಾಕೆ, ಎಷ್ಟು ಬೇಕೋ ಅಷ್ಟೇ ಇಟ್ಕೊಂಡು ಉಳಿದಿದ್ದು ಬೇರೆಯವ್ರಿಗೆ ಕೊಟ್ಬಿಡು ಅಂತ. ಇದು ಶರಣರ ಜೀವನ. ಅವರಲ್ಲಿ ಲೋಭ ಇರಲಿಲ್ಲ, ಕೂಡಿಡುವ ಪ್ರವೃತ್ತಿ ಇರಲಿಲ್ಲ. ಅಷ್ಟಲ್ಲದೆ ನಾನು ನಿಮಗೆ ಒಂದು ಭಾಗ ಬರುತ್ತೆ ಶರಣರ ಜೀವನದಲ್ಲಿ. ಅವರು ಬರೀ ಈಶ್ವರನ ಬಗ್ಗೆ ಮಾತಾಡಿದ್ದಾರೆ. ಈಶ್ವರನ ಬಗ್ಗೆ ಬಹಳ ಸುಂದರವಾಗಿ, ಒಬ್ಬನೇ ಪರಮಾತ್ಮ, ಅವನನ್ನೇ ನಂಬಬೇಕು. ನೀರ ಕಂಡಲ್ಲಿ ಮುಳುಗುವರಯ್ಯ, ಮರವ ಕಂಡಲ್ಲಿ ಸುತ್ತುವರಯ್ಯ, ಬತ್ತುವ ಜಲವ ಒಣಗುವ ಮರವ ಬಲ್ಲವರು ನಿಮ್ಮನೆತ್ತಬಲ್ಲರು ಕೂಡಲ ಸಂಗಮ ದೇವ. ಎಷ್ಟು ಚಂದ ಮಾಡಿ ಹೇಳ್ತಾರೆ. ಪ್ರಕೃತಿಯನ್ನು ಗೌರವಿಸಬೇಕು ಖಂಡಿತವಾಗಿ. ಪ್ರಕೃತಿ ನಮಗೆ ನೆರಳು, ಅನ್ನ, ನೀರು ಎಲ್ಲ ಕೊಡ್ತಿದೆ. ಆದರೆ ಪ್ರಕೃತಿಯಲ್ಲಿ ನಾವು ಪ್ರಕೃತಿಯನ್ನು ಗೌರವಿಸ್ತಾ ಈಶ್ವರನಿಂದ ವಿಮುಖರಾಗಬಾರ್ದು. ಪ್ರಕೃತಿಗೂ ಶಕ್ತಿ ಕೊಟ್ಟವನು ಯಾರು? ಈಶ್ವರ. ಅವನನ್ನು ಮರಿಬಾರ್ದು. ನಮ್ಮಲ್ಲೊಂದು ಕನ್ನಡದಲ್ಲಿ ಗಾದೆ ಇದೆ, ಮೂಗು ಕೊಟ್ಟವನನ್ನು ಮರೆತು ಬಿಟ್ರಂತೆ ಮೂಗುತಿ ಕೊಟ್ಟವನನ್ನು ನೆನಪು ಮಾಡಿದ್ರು ಅಂತ. ಮೂಗುತಿ ಅಂದರೆ ಗೊತ್ತಾಯ್ತಾ? ಮೂಗಿದ್ರೆ ತಾನೇ ಮೂಗುತಿ ಹಾಕೊಳ್ತೀವಿ. ಮೂಗು ಕೊಟ್ಟವನನ್ನು ಮರೆತು ಬಿಟ್ಟರು, ಮೂಗುತಿ ಕೊಟ್ಟವನನ್ನು ನೆನಪು ಮಾಡ್ತಾ ಉಳಿದ್ರು ಅಂತ. ಎಷ್ಟು ಚೆನ್ನಾಗಿ ಮಾಡಿದಾನೆ, ಯಾರು ಮಾಡಿದಾನೆ. ಮೂಗೆ ಇಲ್ದಿದ್ರೆ ಮೂಗುತಿ ಎಲ್ಲ ಹಾಕ್ಕೊಳ್ತಿದ್ವಿ. ಹಾಗೆ ಜೀವನ ಕೊಟ್ಟವನು ಈಶ್ವರ, ಅವನನ್ನು ನಾವು ಮರಿಬಾರದು ಅಂತ ಪ್ರತಿ ಹಂತದಲ್ಲಿ ನಮಗೆ ಶರಣರು ಎಚ್ಚರಿಸ್ತಾ ಹೋಗ್ತಾರೆ. ನೋಡಿ, ಅಕ್ಕಮಹಾದೇವಿ ಜೀವನದ ಬಹಳ ಸುಂದರವಾದ ಒಂದು ದೃಶ್ಯ ಬರುತ್ತೆ. ಆಕೆ ಮನೆ ಬಿಟ್ಟು ಹೋಗ್ತಾ ಇರ್ತಾಳೆ, ಸಂಪೂರ್ಣವಾಗಿ ಬಟ್ಟೆಯನ್ನು ತ್ಯಾಗ ಮಾಡಿ ವಿರಕ್ತಳಾಗಿ ಹೋಗ್ತಾ ಇರ್ತಾಳೆ. ಆ ಸಂದರ್ಭದಲ್ಲಿ ಅಕ್ಕಮಹಾದೇವಿ ತಾಯಿ ಕೇಳ್ತಾಳೆ, ಏನಮ್ಮ ಇಷ್ಟು ಚಿಕ್ಕ ವಯಸ್ಸು, ಎಲ್ಲಿ ಉಣ್ತೀಯ, ಎಲ್ಲಿ ಮಲಗ್ತೀಯ, ನಿನ್ನ ಜೊತೆಗೆ ಯಾರು ಇರ್ತಾರೆ ಅಂತೆ. ಅದು ಈಗಿನ ಕಾಲ ಅಲ್ಲ, 12ನೇ ಶತಮಾನ, ಕಾಲ್ನಡಿಗೆಯ ಕಾಲ. ಆಗ ಅಕ್ಕಮಹಾದೇವಿ ಎಂಥ ಚಂದ ವಚನ ಇದೆ, ಬಹಳ ಸುಂದರವಾದ ವಚನ. ಏನು ಹೇಳ್ತಾಳೆ ಅಂದರೆ, ಹಸಿವಾದಡೆ ಭಿಕ್ಷಾನ್ನ ಉಂಟು, ತೃಷೆಯಾದಡೆ ಕೆರೆಹಳ್ಳ ಬಾವಿಗಳುಂಟು, ಶಯನಕ್ಕೆ ಪಾಳು ದೇಗುಲ ಉಂಟು, ಆತ್ಮಸಂಗಾತಕ್ಕೆ ಚೆನ್ನಮಲ್ಲಿಕಾರ್ಜುನ ನೀನೆನಗುಂಟು ಅಂತ. ಎಷ್ಟು ವಿಶ್ವಾಸ ನೋಡಿ. ಯಾರು ಬೇಕಾದರೂ ಬರಿಬೋದು. ನಾನೇನು ಹೇಳೋದು, ಇವತ್ತು ಸಾಹಿತ್ಯವನ್ನು ಮನೆಯಲ್ಲಿ ಕೂತ್ಕೊಂಡು ಯಾರು ಬೇಕಾದ್ರೂ ಏನು ಬೇಕಾದರೂ ಬರೆದು ಹಾಕ್ತಾರೆ. ಆದರೆ ಅವರು ಶರಣರು, ಸಂತರು ಬರೆದಿಲ್ಲ. ಅವರು ಏನು ಮಾಡಿದ್ದಾರೆ ಅದನ್ನು ನುಡಿದಿದ್ದಾರೆ, ಆಮೇಲೆ ಅದು ಬರೆಯಲ್ಪಟ್ಟು. ಅವರು ಮಾಡಿದ್ದೇನು ಅಂದರೆ ತಮ್ಮ ಜೀವನವೇ ಒಂದು ಪಾಠಶಾಲೆ ಅವರದು. ಅವ್ರ ಜೀವನದ ಪಾಠಶಾಲೆ ನೋಡಿ. ನೀವು ವಿಚಾರ ಮಾಡಿ, ಒಂದು ಸಣ್ಣ 10-15 ವರ್ಷದ ಹುಡುಗಿಯೊಬ್ಬಳು ಮನೆಯನ್ನು ಬಿಟ್ಟು ಹೋಗುವಾಗ ಆಕೆಯಲ್ಲಿದ್ದ ಆತ್ಮವಿಶ್ವಾಸ ನೋಡಿ. ಇವತ್ತು ನೀವು ನಿಮ್ಮ ಹೆಣ್ಮಕ್ಳಿಗೆ ಅಷ್ಟು ಆತ್ಮವಿಶ್ವಾಸವನ್ನು ತುಂಬುತ್ತಾ ಇದ್ದೀರಾ ಅನ್ನೋದು ಪ್ರಶ್ನೆ. ಶರಣ ಸಂಸ್ಕೃತಿಯನ್ನು, ಅಕ್ಕಮಹಾದೇವಿಯನ್ನು ಪೂಜೆ ಮಾಡ್ತೀವಿ ನಾವು. ಬಟ್ ಇವತ್ತು ನಮ್ಮ ಹೆಣ್ಮಕ್ಳಲ್ಲಿ, ಇವತ್ತಿನ ಜನಾಂಗದ ಹೆಣ್ಣು ಮಕ್ಕಳಲ್ಲಿ ಅಷ್ಟು ಆತ್ಮವಿಶ್ವಾಸ ಇದೆಯಾ? ನಮಗೆ ಏನು ಬಾದರೂ ಎದುರಿಸಬಲ್ಲೆ. ನೀವು ದಿನ ಬೆಳಿಗಾದ್ರೂ ನೋಡ್ತೀರಿ, ಈಗ ಎಕ್ಸಾಮ್ ನಡೀತಾ ಇದೆ, ಇನ್ನೊಂದು ಸ್ವಲ್ಪ ದಿನಕ್ಕೆ ರಿಸಲ್ಟ್ ಬರುತ್ತೆ. ಎಷ್ಟೊಂದು ಜನ ಹೆಣ್ಮಕ್ಳು ಸೂಸೈಡ್ ಮಾಡ್ಕೊಳ್ತಾರೆ. ಬರೀ ಹೆಣ್ಮಕ್ಳಲ್ಲ, ಗಂಡು ಮಕ್ಕಳು ಸೂಸೈಡ್ ಮಾಡ್ಕೊಳ್ತಾರೆ. 1 ಮಾರ್ಕ್ಸ್ ಕಡಿಮೆ ಬಂತು ಅಂತ, 2 ಮಾರ್ಕ್ಸ್ ಕಡಿಮೆ ಬಂತು ಅಂತ ಸೂಸೈಡ್ ಮಾಡ್ಕೊಳ್ತಾರೆ. ಆದರೆ ಅಕ್ಕಮಹಾದೇವಿ ಜೀವನದಲ್ಲಿ ಬಂದಂಥ ಸಮಸ್ಯೆ ಅಂತ ಅವ್ರಿಗೆ ಬಂದಿರಲಿಲ್ಲ. ಎಲ್ಲವನ್ನ ಬಿಟ್ಟು ಜಗತ್ತನ್ನು ಎದುರಿಸಬೇಕಾದಂಥ ಪರಿಸ್ಥಿತಿ ಇರಲಿಲ್ಲ. ಅಪ್ಪ ಅಮ್ಮ ಇದೆ, ಸರ್ಕಾರ ಇದೆ, ವ್ಯವಸ್ಥೆ ಇದೆ. ಇಷ್ಟಾದರೂ ಸಹ ಯಾಕೆ ನಮ್ಮ ಸಮಾಜದಲ್ಲಿ ಇವತ್ತು ಗಟ್ಟಿತನ ಇಲ್ಲ? ಇವತ್ತು ನಾವು ಕೂತ್ಕೊಂಡು ಧ್ಯಾನ ಮಾಡೋಣ, ಪ್ರಾರ್ಥನೆ ಮಾಡೋಣ, ಬಟ್ ಇದರ ಹಿಂದೆ ನಮ್ಮಲ್ಲಿ ಒಂದು ಒಳಗೆ ಏನಿರಬೇಕು ಅಂದರೆ, ನಮ್ಮ ಸಮಾಜದಲ್ಲಿ ನಮ್ಮನ್ನು ಸೇರಿಸ್ಕೊಂಡು ಎಲ್ಲರಲ್ಲೂ ಆಂತರಿಕವಾದ ಮನೋಬಲ ಬೆಳಿಬೇಕಾಗಿದೆ. ನಮ್ಮ ಸಂಸ್ಕೃತಿ ಹೇಳುತ್ತೆ, ಮನ ಜೀತೆ ಜಗತ್ ಜೀತ್ ಅಂತ. ಮನಸ್ಸು ಗೆದ್ರೆ ಜಗತ್ತನ್ನು ಗೆಲ್ಲುವುದಕ್ಕೆ ಸಾಧ್ಯ. ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋಗು ಅಂತ. ಬಂಧನ ಮೋಕ್ಷಕ್ಕೆ ಕಾರಣವಾದದ್ದು ಮನುಷ್ಯನ ಮನಸ್ಸು ಅಂತ ಹೇಳಲಾಗುತ್ತೆ. ಅದಕ್ಕಾಗಿ ತುಂಬ ಅಗತ್ಯವಾಗಿ ನಾವು ಶರಣರ ಜೀವನದಿಂದ ಕಲಿಯಬೇಕಾದದ್ದು ಏನು ಅಂದರೆ, ಬಸವಣ್ಣ ಇರ್ಬೋದು, ಚನ್ನಬಸವಣ್ಣ ಇರ್ಬೋದು, ಅಥವಾ ಅಲ್ಲಮ ಪ್ರಭುಗಳಿರ್ಬೋದು, ಅವ್ರ ಜೀವನದಲ್ಲಿ ಎಂದೂ ಸಹ ಹೇಳಿಗಳ ಹಾಗೆ ಹೋಗಲಿಲ್ಲ. ಬಂದಿದ್ದನ್ನು ಬಂದ ಹಾಗೆ ನಿಂತು ಎದುರಿಸಿದ್ರು. ಬಟ್ ಇವತ್ತು ನಮ್ಮ ಮುಂದಿನ ಪೀಳಿಗೆಗೆ ನಾವು ಬೆಳೆಸಬೇಕಾದದ್ದು ಏನು ಅಂದರೆ, ಅವರ ಒಳಗಡೆ ಮನೋಬಲ ಬೆಳೆಸಬೇಕಾಗಿದೆ. ಇವತ್ತು ಸಮಸ್ಯೆ ಇರುವುದೆಲ್ಲಿ ಅಂದರೆ, ಸಣ್ಣ ನಿಮಗೆ ಗೊತ್ತಿದೆ, ಸಣ್ಣ ವಿಷಯಗಳಿಗೆ ಪರಿವಾರಗಳು ಒಡೆದೋಗ್ತಿದೆ. ನಂಗೆ ಗೊತ್ತಿಲ್ಲ ಜಹೀರಾಬಾದಿನ ಪರಿಸ್ಥಿತಿ ಹೇಗಿದೆ ಅಂತ. ನಮ್ಮ ಶಿರಸಿಯ ಪರಿಸ್ಥಿತಿ ನಾನು ನಿಮಗೆ ಹೇಳುವುದಾದರೆ, ಶಿರಸಿಲಿ ಒಬ್ಬರು ಲೇಡಿ ಜಡ್ಜ್ ಬಂದಿದ್ರು. ಲೇಡಿ ಜಡ್ಜ್ ಆಕೆ ಅಡಿಷನಲ್ ಡಿಸ್ಟ್ರಿಕ್ಟ್ ಜಡ್ಜ್. ಆಕೆ ಹೇಳಿದ್ರು, ಶಿರಸಿಗೆ ಬಂದು 3 ತಿಂಗಳಾಯಿತು ಅಕ್ಕ ಅವರೇ, 3 ತಿಂಗಳಲ್ಲಿ 100 ಡಿವೋರ್ಸ್ ಮಾಡಿದೆ ನಾನು ಅಂತ.
ಒಂದು ಸಣ್ಣ ಒಂದು ತಾಲೂಕು ಕೇಂದ್ರ ಶಿರಸಿ, ಅಂಥ ಊರಲ್ಲಿ 3 ತಿಂಗಳಲ್ಲಿ 100 ಡಿವೋರ್ಸ್ ಆಯಿತು ಅಂದರೆ ದಿನಕ್ಕೆ 1ಕ್ಕಿಂತ ಜಾಸ್ತಿ ಡಿವೋರ್ಸ್ ಆದಂಗೆ. ಯಾಕೆಂದರೆ 3 ತಿಂಗಳಲ್ಲಿ 80 ದಿನ ವರ್ಕಿಂಗ್ ಡೇಸ್ ಇರುತ್ತೆ, ಅದಕ್ಕಿಂತ ಜಾಸ್ತಿ ವರ್ಕಿಂಗ್ ಡೇಸ್ ಇರಲ್ಲ. ಆ ವರ್ಕಿಂಗ್ ಡೇಸ್ 80 ವರ್ಕಿಂಗ್ ಡೇಸ್ನಲ್ಲಿ 100ಕ್ಕಿಂತ ಜಾಸ್ತಿ ಡಿವೋರ್ಸ್ ಆಗಬೇಕಾದ್ರೆ ನಮ್ಮ ಪರಿವಾರಗಳ ಸಮಸ್ಯೆ ಏನಾಗಿದೆ ಇವತ್ತು ಹೇಳಿ ನೋಡೋಣ. ಅದಕ್ಕಾಗಿ ನಮಗೆ ಇವತ್ತು ದೈವಶಕ್ತಿ, ಆಧ್ಯಾತ್ಮಿಕತೆ, ದೇವರು ಕೇವಲ ನಮ್ಮ ಧರ್ಮ ಉಳಿಸೋಕ್ಕೋಸ್ಕರ ಅಲ್ಲ, ನಮ್ಮ ಸಮಾಜದ ಜನರಲ್ಲಿ ಗಟ್ಟಿತನವನ್ನು ಬೆಳೆಸುವುದಕ್ಕೆ ಬೇಕು. ಧರ್ಮ ಉಳಿಸುವ ಕೆಲಸವನ್ನು ಮಾಡಬೇಕು, ಸಂಸ್ಕೃತಿಯನ್ನು ಬೆಳೆಸುವ ಕೆಲಸವನ್ನು ಮಾಡಬೇಕು. ಬಟ್ ಅದಕ್ಕಿಂತ ಮುಖ್ಯವಾಗಿ ನಮ್ಮ ಯುವ ಪೀಳಿಗೆ, ನಮ್ಮ ಮುಂದಿನ ಪೀಳಿಗೆಯಲ್ಲಿ ಮನೋಬಲವನ್ನು ಬೆಳೆಸುವಂತಹ ಕೆಲಸವಾಗಬೇಕು. ಇವತ್ತು ನೋಡಿ, ಬಹಳ ಅಗತ್ಯವಾಗಿ ನಾವೇನು ಕಾಣ್ತಿದ್ದೀವಿ, ತುಂಬ ಅಗತ್ಯವಾಗಿ. ಅದಕ್ಕಾಗಿ ಒಬ್ಬ ದೇವರಿದ್ದಾನೆ ಎನ್ನುವ ವಿಶ್ವಾಸ, ಮತ್ತು ನಾವು ಮಾಡುವ ಪ್ರತಿಯೊಂದು ಆಚಾರಗಳಿಗೆ ಒಂದು ಅರ್ಥ. ಯಾಕೆ ನಾವು ಈ ಆಚಾರಗಳನ್ನ ಮಾಡ್ತಿದ್ದೇವೆ? ವಿಭೂತಿ ಹಚ್ಕೊಂಡ್ರೆ ಅದರ ಅರ್ಥ ಏನು? ಯಾಕೆ ವಿಭೂತಿ ಹಚ್ಕೊಳ್ಬೇಕು? ನಾವು ಹೀಗೆ ನಮಸ್ಕಾರ ಮಾಡುವುದಾದ್ರೆ ಯಾಕೆ ಹೀಗೆ ನಮಸ್ಕಾರ ಮಾಡಬೇಕು? ಇದರ ಹಿಂದಿರುವಂತಹ ವೈಜ್ಞಾನಿಕ ಅರ್ಥವನ್ನು, ಸಾಮಾಜಿಕ ಅರ್ಥವನ್ನು ನಮ್ಮ ಮುಂದಿನ ಪೀಳಿಗೆ ತಿಳಿಸುವ ಪ್ರಯತ್ನ ನೋಡಿ. ಬಹಳ ಮುಖ್ಯವಾಗಿ ನನಗೆ ಇಷ್ಟವಾಗುವುದು ಶರಣ ಸಂಸ್ಕೃತಿಯಲ್ಲಿ ಅಂದರೆ ಯಾವ ಮುಚ್ಚುಮರೆ ಇಲ್ಲದೆ ಇದ್ದಿದ್ದನ್ನು ಇದ್ದ ಹಾಗೆ ಸ್ಪಷ್ಟವಾಗಿ, ತಪ್ಪು ಅಂದರೆ ತಪ್ಪು, ಸರಿ ಅಂದರೆ ಸರಿ, ಅದನ್ನು ಸಮಾಜಕ್ಕೆ ಕೊಟ್ಟವರು ಶರಣರು. ಅಲ್ಲಿ ಏನೂ ದೊಡ್ಡಸ್ತಿಕೆ ಇಟ್ಕೊಳ್ಳಿಲ್ಲ, ಬಹಳ ಸರಳವಾದ ಶಬ್ದಗಳಲ್ಲಿ ಹೇಳಿ. 2 3 ಗಂಡ ಇದ್ದಾರೆ ಅಂತ ಯಾರು ಹೇಳೋದಿಲ್ಲ. ಪರಮ ಪತಿವೃತ್ತೆಗೆ ಪತಿಯೊಬ್ಬನೇ, ಹಲವು 12 ಜನರೆಂದು ಒಬ್ಬಿ ಮಾತನಾಡಬೇಡ, ದೇವನೊಬ್ಬ ನಾಮ ಹಲವು. ಎಷ್ಟು ಸರಳವಾದ ಶಬ್ದದಲ್ಲಿ ಜಗತ್ತಿಗೆಲ್ಲ ದೇವರು ಒಬ್ಬನೇ ಇದ್ದಾನೆ. ಅದರ ಜೊತೆಗೆ ಹೆಣ್ಣಾದವಳೊಬ್ಬಳು ಪತಿವೃತ್ತ ಧರ್ಮವನ್ನು ಪಾಲಿಸಬೇಕು. ಎರಡನ್ನೂ ಸಮತೂಗಿಸಿಕೊಂಡು ಹೇಳಿದಂತಹ ಸಂಸ್ಕೃತಿ. ಮತ್ತೆ ಈ ಶರೀರದ ಮೇಲೆ ಅಭಿಮಾನ ಬೇಡ. ಕಾಯ ಕರ್ರನೆ ಕಂದಿದರೇನಯ್ಯ, ಮಿರ್ರನೆ ಮಿಂಚಿದರೇನಯ್ಯ, ಒಳಗೆ ಸುಳಿಯುವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ. ಹೀಗೆ ಹೇಳ್ತಾ ನಾನು ಹೇಳುವುದೇನು ಅಂದರೆ, ನಮಗೆ ಬೇಕಾದದ್ದು ಕೇವಲ ಅಧ್ಯಾತ್ಮವಲ್ಲ, ಕೇವಲ ಧರ್ಮ ಚಿಂತನೆಯಲ್ಲ. ಧರ್ಮ ಚಿಂತನೆಯನ್ನು ಜೀವನದಲ್ಲಿ ಉಪಯೋಗಿಸ್ಕೊಳ್ತಾ ನಮ್ಮ ಜೀವನವನ್ನು ಬ್ಯಾಲೆನ್ಸ್ ಆಗಿ ಇಟ್ಕೊಂಡು ಹೋಗುವುದು ನಮ್ಮ ಸಂಸ್ಕೃತಿಯ ಮೂಲ ಉದ್ದೇಶ. ಯಾಕೆಂದರೆ ಎಲ್ಲರೂ ಮನೆ ಬಿಟ್ಟು, ಸಂಸಾರ ಬಿಟ್ಟು ತ್ಯಾಗ ಮಾಡುವುದಕ್ಕೆ ಯಾವ ಸಂಸ್ಕೃತಿಯೂ ಹೇಳೋದಿಲ್ಲ, ಅದು ಉದ್ದೇಶವೂ ಅಲ್ಲ. ಉದ್ದೇಶ ಏನು ಅಂದರೆ, ಪ್ರತಿ ಮನೆಯೂ ಸಹ ಒಂದು ಮಹಾಮನೆಯಾಗಬೇಕು. ಪ್ರತಿ ಮನೆಯಲ್ಲೂ ಸಹ ದೈವ ಚಿಂತನೆಯ ಜೊತೆಗೆ, ಸಂಸಾರದ ವ್ಯವಸ್ಥೆಯ ಜೊತೆಗೆ ಗಟ್ಟಿ ಮನಸ್ಸುಳ್ಳ ಜನ ಬೇಕು. ಪ್ರತಿ ಮನೆಯಲ್ಲೂ ಶಿವಚಿಂತನೆ ನಡೀತಾ ಇರಬೇಕು. ಬಟ್ ಇವತ್ತೇನು ನಡೀತಿದೆ ಎಲ್ಲರ ಮನೆಯಲ್ಲಿ? ಮನೆ ಒಳಗೆ ಬಂದರೆ ದೊಡ್ಡ ಟಿವಿ ಕಾಣುತ್ತೆ. ಫಸ್ಟ್ ಕಾಣುವುದೇನು ಹೇಳಿ? ದೊಡ್ಡ ಟಿವಿ. ಆ ಟಿವಿಯಲ್ಲಿ 24 ಗಂಟೆ ಮನೆಯೊಡೆಯುವ ಸಂದೇಶಗಳೇ ಬರ್ತಾ ಇರ್ತದೆ. ಒಬ್ಬ ಗಂಡನಿಗೆ 2 ಹೆಂಡತಿ, ಒಂದು ಹೆಂಡತಿಗೆ 2 ಸಂಬಂಧಗಳು, ಇಂತಹದೇ ಸೀರಿಯಲ್ಗಳನ್ನು ನೋಡುವುದು ಇಡೀ ದಿನ ಕೂತ್ಕೊಂಡು. ಅದಕ್ಕೆ ಸಾಲದು ಅಂದರೆ ಎಲ್ಲರ ಹತ್ರ ಒಂದು ಶಕುನಿ ಮಾಮ, ಯಾರು ಹೇಳಿ ಅಲ್ವಾ? ಅದಂತೂ ಕೇಳಲೇಬೇಡಿ ಏನೇನು ಮಾಡ್ತಿದೆ ಅಂತ. ನಾನು ನಿಮಗೆ ಈ ವಿಷಯವಾಗಿ ಹೇಳುವುದಾದರೆ, ಒಂದು ಸಣ್ಣ ಮಗು ಹೋದ ವರ್ಷ ನನ್ನ ಹತ್ರ ಕರ್ಕೊಂಡು ಬಂದರು. 6 ವರ್ಷದ ಮಗು, ಇಲ್ಲ 2 ಮಕ್ಕಳನ್ನ ನೋಡಿ ನೆನಪಾಯ್ತು ನನಗೆ. ಆ ಮಗು ಇಡೀ ಈ ಕೈ ಇದೆಯಲ್ಲ, ಬಲಗೈ ನಿಲ್ಲುವುದೇ ಇಲ್ಲ, ಇಡೀ ದಿನ ಹಿಂಗೆ ಮಾಡ್ತಾ ಇರುತ್ತೆ. ಯಾಕೆ? ಮೊಬೈಲ್ ಸ್ವೈಪ್ ಮಾಡಿ 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 ಅಮ್ಮ ಮಗು ಅಳುತ್ತೆ ಅಂತ ಮೊಬೈಲ್ ಕೊಟ್ಬಿಟ್ಟಿದ್ರು. ಆ್ಯಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡಿ ಮಾಡಿ ಅದರಲ್ಲಿ ರೇಡಿಯೇಷನ್ ಇರುತ್ತಲ್ಲ, ಆ ರೇಡಿಯೇಷನ್ ಎಫೆಕ್ಟ್ ಎಷ್ಟಾಗಿದೆ ಅಂದರೆ, ಈ ಮಗುವಿನ ಕೈ ಹಗಲು ರಾತ್ರಿ ನಿದ್ದೆಯಲ್ಲೂ ಸ್ಟಾಪ್ ಆಗೋದಿಲ್ಲ. ದೊಡ್ಡ ಸಮಸ್ಯೆ. ಊರೆಲ್ಲ ಡಾಕ್ಟರ್ಸಿಗೆ ತೋರಿಸಿದ್ರು ಕಡಿಮೆ ಆಗಲಿಲ್ಲ. ಕೊನೆಗೆ ಈಗ ನಾನೇನು ಹೇಳಿದೆ, ಏನು ಮಾಡೋಕ್ಕೆ ಸಾಧ್ಯ? ಮಗುನಂತೂ ಶಾಲೆಗಂತೂ ಕಲಿಸ್ಬೇಕು, ಎಡಗೈಯಲ್ಲಿ ಬರೆಯೋಕ್ಕೆ ಕಲಿಸ್ತಾ ಇದ್ದೀವಿ ಈಗ ಮಗುವಿಗೆ. ಮತ್ತೆ ನಾನು ಮೊದಲು ಅಪ್ಪ ಅಮ್ಮನಿಗೆ ಬೈದೆ, ಫಸ್ಟ್ ನೀವು ಆ ಮೊಬೈಲ್ ಬಿಸಾಡಿ, ಸಣ್ಣ ಮೊಬೈಲ್ ಇಟ್ಕೊಡಿ ಸಾಕು. ಯಾಕೆಂದರೆ ರೇಡಿಯೇಷನ್ ನಿಮಗೆಲ್ಲ ಗೊತ್ತಿರಬೇಕು. ಮೊದಲು ಎಕ್ಸ್ರೇ ತೆಗೆಯುವಾಗ ಕಪ್ಪು ಬಟ್ಟೆ ಹಾಕ್ಕೊಳ್ತಿದ್ರು ಎಕ್ಸ್ರೇ ತೆಗೆಯೋರು, ಅವ್ರಿಗೆ ರೇಡಿಯೇಷನ್ ಆಗುತ್ತೆ ಅಂತ. ಇವತ್ತು ಇಡೀ ದಿನ ನಮ್ಮ ಜೋಬಲ್ಲೇ ಇಟ್ಕೊಂಡು ಅಡ್ಡಾಡ್ತಿದ್ದೀವಿ ನಾವು ರೇಡಿಯೇಷನನ್ನು. ಎಷ್ಟು ಎಫೆಕ್ಟ್ ಆಗ್ತಿದೆ. ಅದು ಎಲ್ಲಿಂದ ಕಲ್ತ್ಕೊಳ್ತಾರೆ ಮಕ್ಕಳು? ದೊಡ್ಡವರಿಂದ ಕಲ್ತ್ಕೊಳ್ತಾರೆ ಅಲ್ವಾ? ಅದಕ್ಕಾಗಿ ಮೊದಲನೇದಾಗಿ ನಮಗೆ ಒಬ್ಬನೇ ಭಗವಂತನ ಮೇಲೆ ವ್ಯಕ್ತಿಗಳನ್ನು ಗೌರವಿಸೋಣ. ವ್ಯಕ್ತಿಗಳ ಬಗ್ಗೆ ನಮಗೆ ಯಾವಾಗಲೂ ಗೌರವ ಇರಲಿ, ಆದರೆ ನೆನಪು ಮಾತ್ರ ಯಾರನ್ನು ಮಾಡಬೇಕು? ನಾವು ಒಬ್ಬನೇ ಪರಮಾತ್ಮನನ್ನು. ಯಾರ ಬಗ್ಗೆ ಅಕ್ಕಮಾದೇವಿ ಭಾರಿ ಚಂದ ಶಬ್ದದಲ್ಲಿ ಹೇಳಿದ್ಲು, ಸಾವಿಲ್ಲದ ಕೇಳಿಲ್ಲದ ರೂಹಿ ಇಲ್ಲದ ಚೆಲುವಂಗ ಅನ್ನೋಲಿದೆ, ಎಡೆ ಇಲ್ಲದ ಕಡೆ ಇಲ್ಲದ ನಿಸ್ಸೀಮ ಚೆಲುವಂಗೋಲಿದೆ ನಾನು, ಭಯವಿಲ್ಲದ ಭವವಿಲ್ಲದ ನಿರ್ಭಯ ಚೆಲುವಂಗೋಲಿದೆ ನಾನು, ಈ ಸಾವ ಕೆಡುವ ಗಂಡರನ್ನು ಇದು ಒಲೆಯೊಳಗಿದ್ವು ಅಂತ. ಎಂಥ ಧೀಮಂತ ವ್ಯಕ್ತಿತ್ವ ಆಕೆ. ಆಗಿನ ಪುರುಷ ಪ್ರಧಾನ ಸಮಾಜದಲ್ಲಿ ಅಷ್ಟು ಗಟ್ಟಿಯಾಗಿ ಆಕೆ ಹೇಳಬೇಕಾದ್ರೆ ಆಕೆಯ ಒಳಗಡೆ ಎಂಥ ಆತ್ಮವಿಶ್ವಾಸ ಇದ್ದಿರಬೇಕು, ಎಷ್ಟು ಭಗವಂತನ ಮೇಲೆ ವಿಶ್ವಾಸ ಇದ್ದಿರಬೇಕು.
ಆದರೆ ನಮ್ಗೆ ಇವತ್ತು ಸಮಸ್ಯೆ ಏನಾಗಿದೆ ಅಂದರೆ ನಾವು ಇಲ್ಲಿ ಕೂತ್ಕೊಂಡು ಮಾತಾಡ್ತೀವಿ, ಅದು ನಾವು ಹೇಳಿದ ಮಾತಿನ ಮೇಲೆ ನಮಗೆ ವಿಶ್ವಾಸ ಇಲ್ಲ. ಅದಕ್ಕೆ ಹೇಳ್ತಾರೆ, ನಂಬರು ನೆಚ್ಚರು ಬರಿದೇ ಕರೆವರು ನಂಬಲರಿಯರು ಈ ಲೋಕದ ಜನರು, ನಂಬಿ ಕರೆದೊಡೆವೋ ಎನ್ನನೆ ಶಿವನು. ಅಲ್ವಾ? ನಂಬಿಕೆ ಬೇಕು. ಫಸ್ಟ್ ಬೇಕಾದದ್ದು ಏನು ಹೇಳಿ, ನಮಗೆ ನಾವು ಹೇಳುವ ಮಾತಿನ ಮೇಲೆ ನಮಗೆ ವಿಶ್ವಾಸ ಇರಬೇಕು. ನಾನು ನಿಮಗೆ ವಿಶ್ವಾಸದ ಮಾತು ಬಂದಾಗ ಒಂದ್ಸಲ ಚಂದನ ಟಿವಿಯಲ್ಲಿ ನಾನೊಂದು ಲೈವ್ ಪ್ರೋಗ್ರಾಮ್ ಮಾಡ್ತಾ ಇದ್ದೆ, ಫೋನ್ ಇನ್ ಪ್ರೋಗ್ರಾಮ್. ಡೈರೆಕ್ಟ್ ಫೋನ್ನಲ್ಲಿ ಪ್ರಶ್ನೆ ಬರುತ್ತೆ, ಉತ್ತರ ಕೊಡಬೇಕು. ಒಬ್ಬ ನನಗೆ ಪ್ರಶ್ನೆ ಕೇಳ್ದ, ಏನ್ರಿ ಅಕ್ಕ ಅವರೇ, ನಿಮ್ಮ ಜೀವನದಲ್ಲಿ ಬಣ್ಣವೇ ಇಲ್ಲ, ಬರೀ ಬಿಳಿ ಬಣ್ಣ. ನಾವು ಬಿಳಿಸಿರುಡ್ತೀವಲ್ವ, ನಿಮ್ಮ ಬಣ್ಣವೇ ಇಲ್ಲ ಜೀವನದಲ್ಲಿ, ಖಾಲಿ ಖಾಲಿ ನಿಮ್ಮ ಜೀವನ ಇಲ್ಲ ಅಂತ. ಅವನ ಉದ್ದೇಶ ನಮ್ಮನ್ನು ಇನ್ಸಲ್ಟ್ ಮಾಡೋದು. ನಾನು ಕೇಳಿದೆ, ತಮ್ಮ ನೀನು ಯಾವ ಬಣ್ಣದ ಬಟ್ಟೆ ಹಾಕ್ಕೊಂಡಿದ್ಯಾ ಅಂತ ಕೇಳಿದೆ. ಅವನು ಹಸಿರು ಶರ್ಟ್ ಹಾಕ್ಕೊಂಡಿದ್ದಾನಂತೆ, ಕಪ್ಪು ಪ್ಯಾಂಟ್ ಹಾಕ್ಕೊಂಡಿದ್ದಾನೆ. ನಾನು ಹೇಳಿದೆ, ನಿನ್ನ ಹತ್ರ ಎರಡೇ ಬಣ್ಣ ಇದೆ, ಹಸಿರು ಬಣ್ಣ, ಕಪ್ಪು ಬಣ್ಣ. ನನ್ನ ಹತ್ರ ಬಿಳಿ ಬಣ್ಣ ಇದೆ ಅಂದರೆ ಇದರಲ್ಲಿ 7 ಬಣ್ಣ ಇದೆ. ಗೊತ್ತಲ್ವ ನಿಮಗೆ? 7 ಬಣ್ಣ ಸೇರಿ ಬಿಳಿಯ ಬಣ್ಣವಾಯಿತು, 7 ಸ್ವರವು ಸೇರಿ ಸಂಗೀತವಾಯಿತು. ಅದಕ್ಕೆ ನಾನು ಬಿಳಿ ಸೀರೆ ಹುಟ್ಟಿದ್ದೀನಿ ಅಂದರೆ ಈ ಬಿಳಿ ಸೀರೆ ಬಗ್ಗೆ ನನಗೆ ಸ್ಪಷ್ಟತೆ ಇದೆ, ಗೌರವ ಇದೆ. ಇದರಲ್ಲಿ ಜಗತ್ತಿನ ಎಲ್ಲ ಬಣ್ಣವೂ ಇದೆ. ಈ ಎಲ್ಲ ಬಣ್ಣ ಸೇರಿ ಜಗತ್ತಿಗೆ ನಾವೊಂದು ಶಾಂತಿಯ ಸಂದೇಶವನ್ನು ಕೊಡ್ತಾ, ವೈರಾಗ್ಯದ ಸಂದೇಶವನ್ನು ಕೊಡ್ತಾ, ಬೇಡವಾದದ್ದರ ಮೇಲೆ ವೈರಾಗ್ಯ ಇರಲಿ ಎನ್ನುವುದನ್ನು ಸಮಾಜಕ್ಕೆ ಹೇಳ್ತಾ ನಮ್ಮ ಜೀವನವನ್ನು ಇಟ್ಕೊಂಡಿದ್ದೇವೆ. ಹಾಗಾಗಿ ಜನ ಹೇಳಿಬಿಟ್ರು ಅಂತ ನಾನು ಬೇಜಾರಾಗುವ ಅವಶ್ಯಕತೆ ಇಲ್ಲ. ಅದಕ್ಕೆ ಬೇಕು, ನಾವು ಮಾಡುವ ಪ್ರತಿಯೊಂದು ಕಾರ್ಯದ ಮೇಲೆ ನಮಗೇನು ಬೇಕು? ವಿಶ್ವಾಸ ಬೇಕು, ನಂಬಿಕೆ ಬೇಕು. ಯಾರನ್ನ ಮೆಚ್ಚಕ್ಕಾಗಲ್ಲ, ಯಾರನ್ನ ಎಷ್ಟು ದಿನ ಮೆಚ್ಚಕ್ಕಾಗುತ್ತೆ ನಾವು? ಮತ್ತು ಜನರನ್ನ ಯಾವಾಗಲೂ ಮೆಚ್ಚಕ್ಕೆ ಸಾಧ್ಯವೂ ಇಲ್ಲ ಅಲ್ವಾ? ಅದರಿಂದ ಬಹಳ ಅಗತ್ಯವಾಗಿ ಆತ್ಮೀಯರೇ, ನಮ್ಮ ಜೀವನದಲ್ಲಿ 2 ಬಹಳ ಮುಖ್ಯವಾದದ್ದು. ಒಂದು ಆತ್ಮವಿಶ್ವಾಸ, ಇನ್ನೊಂದು ದೈವಬಲ. ಒಂದು ದೇವ್ರ ಮೇಲೆ ವಿಶ್ವಾಸ, ಒಂದು ನನ್ನ ಮೇಲೆ ನನಗೆ ವಿಶ್ವಾಸ. ನನ್ನ ಮೇಲೆ ನನಗೆ ವಿಶ್ವಾಸ ಅತಿಯಾದರೆ ಅದು ಭಂಡತನ ಆಗ್ತದೆ. ದೇವ್ರ ಮೇಲೆ ವಿಶ್ವಾಸ ಇದ್ದು ನನ್ನ ಮೇಲೆ ನನಗೆ ವಿಶ್ವಾಸ ಇಲ್ಲದಿದ್ದರೆ ಅದು ಅಂಧಶ್ರದ್ಧೆ ಆಗ್ತದೆ. ಎರಡೂ ಸಹ ಬೇಕು ನಮಗೆ. ನನ್ನ ಮೇಲೂ ನನಗೆ ವಿಶ್ವಾಸ ಇರಬೇಕು, ಆ ದೇವರ ಮೇಲೂ ವಿಶ್ವಾಸ ಇರಬೇಕು. ಆ ದೇವರ ಬಗ್ಗೆ, ಭಗವಂತನ ಬಗ್ಗೆ ಇಷ್ಟು ಚೆನ್ನಾಗಿ, ಒಬ್ಬನಲ್ಲದೆ ಜಗಕ್ಕೆ ಇಬ್ಬರುಂಟೆ ಮರುಳೆ, ಒಬ್ಬನೇ ಕರ್ತಾರ ಜಗಕ್ಕೆಲ್ಲ. ಇಡೀ ಜಗತ್ತಿನ ಕರ್ತಾರ ಒಬ್ಬನೇ ಭಗವಂತ, ಇಬ್ಬರು ಇಲ್ಲ. ಎಷ್ಟು ಸ್ಪಷ್ಟವಾದ ಶಬ್ದಗಳಲ್ಲಿ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ, ಒಂದು ಇಲ್ಲದ ಬಿಂದು, ತಂದೆ ಇಲ್ಲದ ಕಂದ, ಜನನಿ ಇಲ್ಲದ ಜನಿತ, ಮೂರನರಿಯದ ಮುಗ್ಧ, ಮರಣವಿಲ್ಲದ ಮಹಾಂತ, ನೀನೇ ಕಾಣ ಗುಣೇಶ್ವರ ಅಂತ. ಎಷ್ಟು ಸ್ಪಷ್ಟವಾದ ಶಬ್ದಗಳಲ್ಲಿ ಯಾರಿಗೂ ಬೇಕಾದರೆ ಅರ್ಥವಾಗುವಂತಹ ಭಾಷೆಯಲ್ಲಿ ಜಗತ್ತಿಗೆಲ್ಲ ತಂದೆಯಾದ ಪರಮಾತ್ಮ ಒಬ್ಬನೇ ಇದ್ದಾನೆ, ಸರ್ವಶಕ್ತನೊಬ್ಬನೇ ಇದ್ದಾನೆ, ನಾವು ಅವನ ಮಕ್ಕಳು. ಮತ್ತೆ ಬಹಳ ಸ್ಪಷ್ಟವಾಗಿ ಪರಮಾತ್ಮ ಶಿವ ಎನ್ನುವುದನ್ನು ಅಲ್ವಾ? ದೇವತೆಗಳು 33 ಕೋಟಿ ಸನಾತನ ಸಂಸ್ಕೃತಿಯಲ್ಲಿ, ಆದರೆ ದೇವರು ಮಾತ್ರ ಒಬ್ಬನೇ. ದೇವತೆಗಳು 33 ಕೋಟಿ, ಎಲ್ಲರನ್ನ ದೇವತೆಗಳು ಅಂತ ಗೌರವಿಸ್ತೇವೆ, ಆದರೆ ದೇವರು ಮಾತ್ರ ಒಬ್ಬನೇ ಇದ್ದಾನೆ. ಈ ಸತ್ಯವನ್ನ ಧೈರ್ಯವಾಗಿ ಹೇಳಿದ ಸಂಸ್ಕೃತಿ ಯಾವುದಾದ್ರೂ ಇದ್ರೆ ಅದು ಶರಣ ಸಂಸ್ಕೃತಿ. ಒಬ್ಬನೇ ಶಿವನಲ್ಲದೆ ಇನ್ನೊಬ್ಬರು ಇಲ್ವೇ ಇಲ್ಲ. ಇಡೀ ಜಗತ್ತಿಗೆ ಶಿವನೇ ಸರ್ವಶ್ರೇಷ್ಠ, ಅವನ ನಂತರ ಉಳಿದವರೆಲ್ಲ ಎನ್ನುವ ಸತ್ಯವನ್ನ ಸಾರಿದವರು ಶರಣರು. ಇವತ್ತು ನಾವು ಅದನ್ನ ಮುಂದುವರಿಸ್ಕೊಂಡು ಹೋಗ್ಬೇಕು. ಏಕತೆಯ ಭಾವನೆ ಬರಬೇಕಾದ್ರೆ ನಮ್ಮೆಲ್ಲರಿಗೂ ತಂದೆ ಒಬ್ಬನೇ ನಮ್ಮ ಭಾವನೆ ಬಂದಾಗ ಅಲ್ವಾ? ಇವನಾರವ 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 ಎಂದೆನ್ನದಿರಯ್ಯ, ಇವ ನಮ್ಮವ. ಯಾಕೆ ನಮ್ಮವ ಇವ ಅಂದ್ರೆ, ಇವ ನಮ್ಮ ಕೂಡಲ ಸಂಗನ ಮನೆಯ ಮಗ. ಎಂಥ ವೈಶಾಲ್ಯ ಮನೋಭಾವ! ಇವ್ರು ನಮ್ಮವ್ರು ಯಾಕೆ ಅಂದ್ರೆ ನಮ್ಮ ಜಾತಿಯವರು, ಇವ್ರು ನಮ್ಮವ್ರು ಯಾಕೆ ಅಂದ್ರೆ ನಮ್ಮ ಊರಿನವರು, ಇವ್ರು ನಮ್ಮವ್ರು ಯಾಕೆ ಅಂದ್ರೆ ನಮ್ಮ ಬಿರಾದರಿಯವರು ಅಲ್ಲ. ಇವ್ರು ನಮ್ಮವ್ರು ಯಾಕೆ ಅಂದ್ರೆ ನಾನು ಇವರು ಇಬ್ರು ಯಾರ ಮಕ್ಕಳು? ಅವನ ಮಕ್ಕಳು, ಆ ಶಿವನ ಮಕ್ಕಳು. ಆ ಒಂದು ಭಾವನೆಯನ್ನ ಪುನಃ ಸಮಾಜದಲ್ಲಿ ಮೂಡಿಸುವ ಕೆಲಸವಾಗಬೇಕು. ಅದನ್ನು ನಾವೆಲ್ಲರೂ ಒಟ್ಟಿಗೆ ಸೇರಿ ಮಾಡಬೇಕಾಗಿದೆ. ಭಲೇ ನಮ್ಮ ಸಂಸ್ಕೃತಿಯನ್ನು ನಾವು ರಕ್ಷಿಸ್ಕೊಳ್ಳೋಣ, ಅದಕ್ಕಾಗಿ ನಾವು ಯೋಗದಾನ ಕೊಡೋಣ. ಆದರೆ ಇಡೀ ಸಮಾಜದಲ್ಲಿ ಒಬ್ಬನೇ ಪರಮಾತ್ಮ, ಅವನನ್ನೇ ನೆನಪು ಮಾಡಿ ಬೆಳಿಗ್ಗೆ ಎದ್ದು ಅವನಿಗೊಂದ್ಸಲ ನೆನಪು ಮಾಡಿ, ಇವತ್ತೊಂದು ದಿನ ನಿನ್ನ ಜೊತೆಗೆ ಬದುಕಕ್ಕೆ ಕೊಟ್ಟಿದೀಯ, ನಾಳೆ ಇದೆಯೋ ಇಲ್ವೋ ಗೊತ್ತಿಲ್ಲ, ಇವತ್ತು ನಿನ್ನ ಜೊತೆಗೆ ಬದುಕ್ತೀನಿ ಅನ್ನುವಂತಹ ಒಂದು ವಿಶ್ವಾಸ ಇಟ್ಕೊಳ್ಳೋಣ. ರಾತ್ರಿ ಮಲಗುವಾಗ, ಅಪ್ಪ ಇವತ್ತು ಇಡೀ ದಿನ ನಿನ್ನ ಜೊತೆಗೆ ಬದುಕಿದೆ, ಯಾರ ಹತ್ರ ಜಗಳ ಮಾಡಲಿಲ್ಲ, ತುಂಬ ಚೆನ್ನಾಗಿದ್ದೆ ಅಂತ ಹೇಳಿ ಒಂದು ಧನ್ಯವಾದ ಹೇಳಿ ಮಲಗೋಣ. ನಾಳೆ ಎದ್ದೇಳ್ತೀವೋ ಇಲ್ವೋ ಯಾರಿಗೆ ಗೊತ್ತು ಅಂತ. ಹಾಗಾಗಿ ಪ್ರತಿ ಕ್ಷಣ, ಪ್ರತಿ ಉಸಿರಿನಲ್ಲಿ ಸಾಧ್ಯವಾದಷ್ಟು ಆ ಪರಮಾತ್ಮನನ್ನು ನೆನಪು ಮಾಡುವುದನ್ನು ನಾವು ಮಾಡಬೇಕು, ಮಕ್ಕಳಿಗೂ ಮಾಡಿಸ್ಬೇಕು. ಕೊನೆಯಲ್ಲಿ ನಾನು ಹೇಳುವುದೇನು ಗೊತ್ತಾ, ನೋಡಿ ನಾವು ಈಗ ನಮಸ್ಕಾರ ಮಾಡ್ತೀವಿ ಅಲ್ವಾ? ಈ ಹೆಬ್ಬೆರಳನ್ನು ಇಲ್ಲಿಗೆ ಹಚ್ತೀವಿ, ವಿಭೂತಿ ಹಚ್ಕೊಳ್ತೀವಿ ಅಥವಾ ತಿಲಕ ಹಚ್ಕೊಳ್ತೀವಿ. ಇದಕ್ಕೆಲ್ಲ ಒಂದು ವೈಜ್ಞಾನಿಕ ಅರ್ಥವಿದೆ. ಇಲ್ಲಿ ಭ್ರುಕುಟಿಯಲ್ಲಿ ಆತ್ಮವಾಸ ಮಾಡುತ್ತೆ. ಈ
ಹೆಬ್ಬೆರಳಿನಿಂದ ಭ್ರುಕುಟಿಯನ್ನು ಹೀಗೆ ಟಚ್ ಮಾಡುವುದರಿಂದ ಮನುಷ್ಯನ ಶರೀರದಲ್ಲಿ ಸಕಾರಾತ್ಮಕ ಶಕ್ತಿ ಸಂಚಲನವಾಗುತ್ತೆ, ಪಾಸಿಟಿವ್ ಎನರ್ಜಿ ಸರ್ಕ್ಯುಲೇಟ್ ಆಗುತ್ತೆ. ಅದಕ್ಕಾಗಿ ನಮ್ಮ ಹಿರಿಯರು ಏನು ಮಾಡಿದ್ರು, ಯಾರಿಗಾದ್ರೂ ನಮಸ್ಕಾರ ಮಾಡುವಾಗಲೂ ನಮಸ್ಕಾರ. ಇವತ್ತು ನಮಸ್ಕಾರದ ಪದ್ಧತಿನೂ ಬದಲಾಯಿಸ್ಕೊಂಡ್ಬಿಟ್ಟಿದ್ದೀವಿ, ಹಿಂಗೆ ಮಾಡ್ತೀವಿ ಹಣೆ ಬರ ಅಂತ. ಇದು ನಮಸ್ಕಾರ ಅಲ್ಲ. ನಮಸ್ಕಾರ ಆ್ಯಕ್ಚುಲಿ ಹೇಗೆ ಮಾಡೋದು, ಎರಡು ಕೈಯನ್ನು ಸೇರಿಸಿ, ಇದರಲ್ಲಿ ಆಕ್ಯುಪ್ರೆಷರ್ ಇದೆ. ಅದರ ಜೊತೆಗೆ ಜೋ ಕುಚ್ ಮೇರಾ ಹೈ ಸಬ್ ಕುಚ್ ತೇರಾ ಹೈ. ಇವತ್ತು ಇದು ಬದಲಾಯಿಸ್ಕೊಂಡ್ಬಿಟ್ಟಿದ್ದೀವಿ, ಜೋ ಕುಚ್ ಮೇರಾ ಹೈ ಓ ತೋ ಮೇರಾ ಹೈ ತೇರಾ ಭಿ ಮೇರಾ ಹೈ, ಎಲ್ಲವನ್ನ ಬದಲಾಯಿಸ್ಕೊಂಡು ಹೊರಟ್ಬಿಟ್ಟಿದ್ದೀವಿ ನಾವು. ಅದಕ್ಕಾಗಿ ತುಂಬ ಅಗತ್ಯವಾಗಿ ಆದ್ಮೇಲೆ ಮತ್ತೆ ದೇವರ ಮುಂದೆ ದೀಪ ಹಚ್ತೀವಿ ನಾವು. ಎಲ್ಲರೂ ಸಾಮಾನ್ಯವಾಗಿ ದೇವರ ದೀಪ ಹಚ್ತೀವಿ. ಕೆಲವು ವಾದ ಇದೆ, ಎಣ್ಣೆ ವೇಸ್ಟ್ ಆಗುತ್ತೆ ದೀಪ ಹಚ್ಚಬಾರ್ದು ಅಂತ ಕೆಲವು. ಅದು ನಿಮ್ಗೆ ಗೊತ್ತಿರಲಿ, ಎಣ್ಣೆ ದೀಪ ಮನೆಯಲ್ಲಿ ಒಂದು ಅರ್ಧ ಗಂಟೆ ಆದರೂ ಉರಿಬೇಕು. ಎಣ್ಣೆ ದೀಪ ಮನೆಯಲ್ಲಿ ಉರಿದ್ರೆ ಮನೆಯಲ್ಲೆಲ್ಲ ಇವತ್ತು ನೆಗೆಟಿವ್ ಎನರ್ಜಿ ಇದೆ. ಟಿ ವಿ ಇದೆ, ಪ್ಲಾಸ್ಟಿಕ್ ಸಾಮಾನುಗಳಿದೆ, ಮೊಬೈಲ್ ಇದೆ, ಇದೆಲ್ಲವೂ ನೆಗೆಟಿವ್ ಎನರ್ಜಿ. ಆ ನೆಗೆಟಿವ್ ಎನರ್ಜಿ ದೂರ ಆಗಬೇಕು ಅಂದ್ರೆ ಮನೆಯಲ್ಲಿ ಅರ್ಧ ಗಂಟೆ ದೀಪ ಉರಿದೆ. ಬರೀ ದೀಪ ಉರಿದ್ರಾಗಲಿಲ್ಲ, ದೀಪದ ಮುಂದೆ ಕೂತ್ಕೊಂಡು ದೀಪ ನೋಡ್ತಾ ಧ್ಯಾನ ಮಾಡೋದು. ನಿಮ್ಮಲ್ಲಿ ಅಂಗೈ ಲಿಂಗ ಇಟ್ಕೊಂಡು ಶಿವಯೋಗ ಮಾಡ್ತಿರ್ಲಿ, ಅದನ್ನೇ ನೋಡ್ತಾ ಏಕಚಿತ್ತವಾಗಿ ಕೂತ್ಕೊಳ್ಳೋದು ಅಥವಾ ದೀಪ ನೋಡೋದು. ಗೊತ್ತಾ ನಿಮಗೆ, ಇದನ್ನು ಸರಿಯಾಗಿ ಮಾಡಿದ್ರೆ ಸಿಟ್ಟು ಕಡಿಮೆ ಆಗ್ತದೆ. ಮಾಡ್ತೀರಾ? ಪೂಜೆ ಮಾಡ್ಕೊಳ್ತೀವಿ, 1 ನಿಮಿಷದಲ್ಲಿ ಮುಗಿಸ್ಬಿಟ್ವಿ. ವಿನಃ ಪೂಜೆ ಮಾಡುವಾಗ ಆ ಲಿಂಗವನ್ನು ಕೈಯಲ್ಲಿ ಇಟ್ಕೊಂಡು ಅದನ್ನೇ ನೋಡ್ತಾ ಓಂ ನಮಃ ಶಿವಾಯ ಅಂತ ಹೇಳುವಾಗ ನಿಜವಾಗಿ ಪರಮಾತ್ಮ ಶಿವನಿಗೆ ನಮಸ್ಕಾರ ಮಾಡ್ತೀನಿ ಅನ್ನುವ ಭಾವನೆಯಿಂದ ಕನಿಷ್ಠ 5 ನಿಮಿಷವಾದರೂ ಮಾಡಿದ್ರೆ, 5 ನಿಮಿಷ ಕೇಳಕ್ಕೆ ಸಣ್ಣದು, ಧ್ಯಾನ ಮಾಡುವಾಗ ತುಂಬ ದೊಡ್ಡದಾಗುತ್ತದು. 5 ನಿಮಿಷವಾದರೂ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಮ ಸಿಟ್ಟು ಕಡಿಮೆ ಆಗ್ತದೆ, ಏಕಾಗ್ರತೆ ಡೆವಲಪ್ ಆಗ್ತದೆ. ಚಶ್ಮಾ ಬಂದ್ರೂ ಸೋಡಾ ಗ್ಲಾಸ್ ಬರೋದಿಲ್ಲ, ಅರ್ಥ ಆಯ್ತಲ್ಲ, ಮೋಟಾ ಗ್ಲಾಸ್ ಬರೋದಿಲ್ಲ. ಮನೋಬಲ ಹೆಚ್ಚಿಗೆ ಆಗ್ತದೆ. ಎಸ್ಪೆಷಲಿ ಮಕ್ಕಳಿಗೆ ದೀಪ ಧ್ಯಾನ ಮಾಡಿಸಿದ್ರೆ ನೆನಪಿನ ಶಕ್ತಿ ಇಂಪ್ರೂವ್ ಆಗ್ತದೆ. ದೊಡ್ಡವರು ಮಾಡಬೇಕು. ವಯಸ್ಸಾದ ಮೇಲೆ ನಿಮ್ಗೆ ಆಗಲ್ಲ, ಒಂದೊಂದ್ಸಲ ಉಪ್ಪು 2 ಸಲ ಹಾಕಿಬಿಡ್ತೀರಿ, ಆಗಲ್ಲ, ಒಂದೊಂದ್ಸಲ ಉಪ್ಪು ಹಾಕೋಕ್ಕೆ ಮರೆತು ಬಿಡ್ತೀರಿ. ಇದೆಲ್ಲ ವಯಸ್ಸಾದ ಮೇಲೆ ಆಗುವ ಸಮಸ್ಯೆಗಳು, ಮರೆವು ಶುರುವಾಗ್ತದೆ. ಅದಕ್ಕೆಲ್ಲ ಮದ್ದು ಯಾವುದು, ಔಷಧಿ ಯಾವುದು ಅಂದರೆ ದೀಪ ಧ್ಯಾನ. ಅದಕ್ಕೆ ಕೇವಲ ಪೂಜೆ ಮಾಡಿಕೊಂಡು ಅವಸರಕ್ಕೆ ಎದ್ದೋಗ್ಬೇಡಿ. ಜೊತೆಗೆ ಪ್ರತಿದಿನ ಪರಮಾತ್ಮ ಶಿವನನ್ನು, ಒಬ್ಬನೇ ಪರಮಾತ್ಮ ಶಿವ, ಇಬ್ಬರಿಲ್ಲ, 10 ಹೆಸರು ಹೇಳ್ರಿ, ಇರೋದು ಮಾತ್ರ ಒಬ್ಬನೇ. ಅದನ್ನು ಒಪ್ಪಿಕೊಳ್ದಿದ್ದವರು ಅವ್ರಿಗೇನು ಮಾಡೋದು, ಅವ್ರ ಹಣೆ ಬರ, ನಾವೇನು ಮಾಡೋಕ್ಕಾಗಲ್ಲ. ಆದರೆ ಯಾರೇ ನಮಗೆ ಗೊತ್ತಿದೆ ಶಿವ ಒಬ್ಬನೇ ಇದ್ದಾನೆ ಈ ಜಗತ್ತಿಗೆ, ಅವನು ಬಿಟ್ಟರೆ ಇನ್ನೊಬ್ಬರು ಇಲ್ಲ, ಆ ಸತ್ಯವನ್ನು ಅನುಭವ ಮಾಡ್ತಾ ದಿನ ಒಂದು 5 ನಿಮಿಷ, ದೇವರು ನಮಗೆ 24 ಗಂಟೆ ಕೊಟ್ಟಿದ್ದಾನೆ, ಒಂದು 5 ನಿಮಿಷ ನಾವು ಅವನನ್ನು ಪ್ರೀತಿಯಿಂದ ನೆನಪು ಮಾಡೋಕ್ಕಾಗುತ್ತೆ ಇಲ್ವೋ ಹೇಳಿ. ನಾವು ನೆನಪು ಮಾಡುವಾಗ ಇಷ್ಟುದ್ದ ಅಪ್ಲಿಕೇಶನ್ ತಗೊಂಡು ಹೋಗ್ತೀವಿ. ನನ್ನ ಮಗನಿಗೆ ಹಂಗಾಗ್ಬೇಕು, ಮಗಳಿಗೆ ಹಿಂಗೆ ಆಗ್ಬೇಕು, ಅಂಗಡಿ ಸರಿ ಆಗ್ಬೇಕು, ಮನೆ ಸರಿ ಆಗ್ಬೇಕು, ಆರೋಗ್ಯ ಸರಿ ಆಗ್ಬೇಕು, ಇಷ್ಟೆಲ್ಲ ಅಪ್ಲಿಕೇಶನ್. ಒಬ್ಬರಿಗೂ ಅದಕ್ಕೆ ಹೇಳ್ತಾರಲ್ಲ, ಬಡತನಕ್ಕೆ ಉಂಬ ಚಿಂತೆ, ಉಂಡರೆ ಉಡುವ ಚಿಂತೆ, ಉಟ್ಟರೆ ಮಡದಿಯ ಚಿಂತೆ, ಮಡದಿಯಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಮಡಗುವ ಚಿಂತೆ, ಮಡಗಿದರೆ ಮರಣದ ಚಿಂತೆ, ಒಬ್ಬನಿಗೂ ಇಲ್ಲ ಶಿವನ ಚಿಂತೆ. ಬರೀ ನಾವು ಶಿವನನ್ನು ನೆನಪು ಮಾಡೋದು ಯಾಕೆಂದ್ರೆ ನಮ್ಮ ಸ್ವಾರ್ಥಕ್ಕೆ ವಿನಃ ಅವನಿಂದ ನನಗೇನಾದರೂ ಖುಷಿ ಸಿಗಲಿ, ಅವನಿಂದ ನನಗೆ ಶಾಂತಿ ಸಿಗಲಿ, ಅದು ಬೇಡ ನಮಗೆ. ನನ್ನ ಮಗಳಿಗೊಂದು ಗಂಡು ಹುಡುಕೊಡು, ನನ್ನ ಮಗಳಿಗೊಂದು ಮಕ್ಕಳಾಗಲಿ, ಆಕೆಗೊಂದು ಮನೆ ಮಾಡಿಕೊಡು, ಇದೇ ಅಪ್ಲಿಕೇಶನ್ 24 ಗಂಟೆ ಇಟ್ಕೊಂಡು ಕೂತ್ಕೊಳ್ತೀವಿ. ಒಂದು ಮಾತು ನೆನಪಿಟ್ಕೊಡಿ, ನಾವು ಅವನನ್ನು ಪ್ರೀತಿಯಿಂದ ನೆನಪು ಮಾಡಿದ್ರೆ ಅವನು ನಮ್ಮಪ್ಪ ಅಲ್ವಾ, ಹೌದಾ ಇಲ್ವಾ? ಈಗಲೇ ನೀವು ಗಾಯನ ಮಾಡುವಾಗ ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಎನಗೆ ನೀನಲ್ಲದೆ ಬೇರಾರು ಇಲ್ಲವಯ್ಯ, ಎಷ್ಟು ಚಂದ ಹೇಳಿದ್ರಿ. ಆದರೆ ಆ ಭಾವನೆ ಇದೆಯಾ ನಮ್ಮ ಹತ್ರ? ಅವನ ಅಪ್ಪ ಅಂದಮೇಲೆ ನಮ್ಮ ಜವಾಬ್ದಾರಿ ಅವಂದು, ಹೌದಾ ಅಲ್ವಾ? ಆದರೆ ಅವನನ್ನು ನಂಬಬೇಕಾದ ಜವಾಬ್ದಾರಿಯೂ ನಮ್ಮದು, ಅವನ ಮೇಲೆ ವಿಶ್ವಾಸ ಇಟ್ಕೊಳ್ಬೇಕಾದದ್ದು ನಮ್ಮ ಜವಾಬ್ದಾರಿ. ಅಷ್ಟು ಇಟ್ಕೊಂಡ್ರೆ ಖಂಡಿತವಾಗಿಯೂ ನಮ್ಮ ಅಗತ್ಯಗಳನ್ನು ಅವನು ಪೂರ್ಣ ಮಾಡ್ತಾನೆ, ನಮ್ಮನ್ನೆಂದೂ ಸಹ ಬೀದಿಗೆ ಹಾಕೋದಿಲ್ಲ. ಅಷ್ಟು ವಿಶ್ವಾಸ ನಮಗಿದ್ಬಿಟ್ರೆ ನಾವು ಯಾವುದೇ ಸ್ವಾರ್ಥವನ್ನು ಇಟ್ಕೊಳ್ಳೋ ಅವಶ್ಯಕತೆ ಬರುವುದೇ. ಆದ್ದರಿಂದ ತಮೇವ ಶರಣಂ ಗಚ್ಚ. ಯಾರಿಗೆ? ಈಶ್ವರನಿಗೇ ಶರಣಾಗು, ಬೇರೆ ಯಾವ ಮನುಷ್ಯರಿಗೂ ಶರಣಾಗುವುದು ಬೇಕಿಲ್ಲ. ಯಾರಿಗೆ ಶರಣಾಗಬೇಕು? ಆ ಈಶ್ವರನಿಗೇ ಶರಣಾಗಬೇಕು. ಏಕೋ ದೇವಃ, ದೇವರೊಬ್ಬನೇ ಇದ್ದಾನೆ, ಅವನೇ ಸರ್ವಶಕ್ತನಾದ, ಸರ್ವಮಾನ್ಯನಾದ, ಅಜನ್ಮನಾದ, ಅಯೋನಿ ಸಂಭವನಾದ, ಮೃತ್ಯುಂಜಯನಾದ ಪರಶಿವ ಪರಮಾತ್ಮ. ಅವನನ್ನು ಪ್ರೀತಿಸೋಣ, ಅವನ ನೆನಪಿನಿಂದ ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳೋಣ. ಯಾವಾಗ ಅವನ ನೆನಪು ಮಾಡಿ ನಾವು ಜೀವನ ನಡೆಸ್ತೀವಿ, ನಾನು ನಿಮ್ಗೆ ಹೇಳಿದೆ ಅಲ್ಲ,
ಈ ಚಿಕ್ಕ ಮಗು ನನ್ನ ಹತ್ರ ಒಂದು ಬಂದಿತ್ತು. ಆ ಮಗುವಿಗೂ ನಾನು ಶಿವ ಧ್ಯಾನ ಮಾಡುವುದನ್ನು ಕಲಿಸ್ಕೊಟ್ಟೆ. ಆ ಮಗುವಿಗೆ ಎಷ್ಟು ಅರ್ಥ ಆಗುತ್ತೋ ಅಷ್ಟೇ ಹೇಳಿ, ದೊಡ್ಡ ದೊಡ್ಡ ಮಾತು ಅರ್ಥ ಆಗಲ್ಲ. ನಿಂಗೆ ಶಿವ ಅನ್ನಕ್ಕೆ ಬರುತ್ತಾ, ನೀನು ಬರೀ ಶಿವ ಶಿವ ಅಂತ ಅಂದ್ಕೊಂಡು ದೇವ್ರ ಮುಂದೆ ಕೂತ್ಕೊ ಅಂತ. ಇವತ್ತು ಆ ಮಗು ಫಾಸ್ಟ್ ಆಗ್ತಿತ್ತು ಕೈ, ಈಗ ಸ್ಲೋ ಆಗಿದೆ. ಇನ್ನೊಂದು ಸ್ವಲ್ಪ ದಿನಕ್ಕೆ ಮೋಸ್ಟ್ಲಿ ಕಡಿಮೆ ಆಗಬಹುದು ಎನ್ನುವ ವಿಶ್ವಾಸ. ಯಾವ ಡಾಕ್ಟ್ರಿಂದನೂ ಕಡಿಮೆ ಆಗಿರಲಿಲ್ಲ. ಬಟ್ ಅದಕ್ಕೋಸ್ಕರ ವಿಶ್ವಾಸ, ದೈವ ಬಲ ಎರಡಿದ್ದರೆ ಜಗತ್ತಿನಲ್ಲಿ ಬೇಕಾದಷ್ಟು ಚಮತ್ಕಾರಗಳು ಆಗ್ತವೆ. ಅದರಿಂದ ಬೆಳಿಗ್ಗೆ ನಿಮ್ಮ ಜೊತೆಗೆ ಪರಮಾತ್ಮ ಕಲಿಸಿದ 4 ಮಾತುಗಳನ್ನು, ಮಹಾತ್ಮರು ಹೇಳಿಕೊಟ್ಟ ಒಳ್ಳೆಯ ಮಾತುಗಳನ್ನು ಹಂಚ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ರೆ ಧನ್ಯವಾದ. ಬಿ ಕೆ ಮೀನಾ ದೀದಿಯವರಿಗೆ ಭಾಳ ಧನ್ಯವಾದ. ಯಾಕಂದ್ರೆ ಇಷ್ಟು ಚೆನ್ನಾಗಿ ಓಂ ಶಾಂತಿದಾಗಿ ಅನ್ನೋದಲ್ಲ, ಬಸವ ತತ್ವದಾಗೆ ಇಷ್ಟು ಚೆನ್ನಾಗಿ ಹೇಳ್ತಾರೆ ಅಂತ ನಾವು ತಿಳಿದಿಲ್ಲ. ನಾವು ಉಷಾ ಬರಿಮೋದಿಗೆ ಆಗಾಗ ತರಿಸಿದ ಒಂದೆರಡು ಸತಿ ಅವ್ರಿಗೂ ಭಾಳ ಚೆನ್ನಾಗಿ ಹೇಳ್ಯಾರ. ಮತ್ತು ಇವತ್ತಂತೂ ನಮಗೆ ಭಾಳ ಆನಂದ ಆಗ್ಯದ ನಿಮ್ಮ ಮಾತು ಕೇಳಿ. ಎಷ್ಟು ವಿಶಾಲವಾಗಿ ತಮಗೆ ನಮ್ಮ ಸಮಾಜ ಪರವಾಗಿ ಭಾಳ ಧನ್ಯವಾದಮ್ಮ. ಈಗ ಅವರಿಗೆ ಸನ್ಮಾನ ನಮ್ಮ ಅಕ್ಕನ ಒಳಗ ಅಧ್ಯಕ್ಷ ಒಂದು ಮೆಮೊಂಟೋ ಕೊಡು ಅವ್ರಿಗೆ